ಮತ್ಸ್ಯತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿ ಮತ್ಸ್ಯತರಂಗ. ಬಂಗಡಿ ಮೀನು ಬಳಕಿದಾಗ ರೈತ ಬಾಂಧವರೇ, ಇವತ್ತಿನ ಮತ್ಸ್ಯತರಂಗ ಬಾನುಲಿ ಸರಣಿಯಲ್ಲಿ ಮುತ್ತು ಕೃಷಿಯನ್ನು ಕುರಿತು ಸೋಮವಾರಪೇಟೆಯ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಮಿಲನಾ ಕೆ ಭರತ್ ಅವರೊಂದಿಗೆ ಸಂದರ್ಶನವಿದೆ. ಮಿಲನಾ ಅವರೇ, ನಮಸ್ಕಾರ. ನಮಸ್ತೆ ಸರ್. ತಾವು ಇವತ್ತಿನ ದಿವಸ ಬಹಳ ವಿಶೇಷವಾದ ಮತ್ತು ವೈಶಿಷ್ಟ್ಯಪೂರ್ಣವಾದ ಮುತ್ತುಗಳ ಕೃಷಿ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಹಾಂ ಸರ್. ಬಹಳಷ್ಟು ಜನರಿಗೆ ಇದನ್ನು ಕೃಷಿನೂ ಕೂಡ ಮಾಡಬಹುದಾ ಅನ್ನೋ ವಿಚಾರನೇ ಅಚ್ಚರಿಯ ವಿಚಾರ. ಹೌದು. ಯಾವ ರೀತಿ ಮಾಡಬೇಕು? ಮೀನು ಸಾಕಣೆ ತರಹನೇ ಮುತ್ತುಗಳನ್ನು ಕೂಡ ಕೃಷಿ ಮಾಡಬಹುದೇ? ಇಲಾಖೆ ಈ ನಿಟ್ಟಿನಲ್ಲಿ ಏನು ಕ್ರಮವನ್ನು ತೆಗೆದುಕೊಂಡಿದೆ? ವಿಧಾನ ಹೇಗೆ? ವಿವರವಾಗಿ ಈ ವಿಚಾರದ ಬಗ್ಗೆ ಮಾತಾಡಿ ಮೇಡಮ್. ಹಾಂ ಸರ್. ಮುತ್ತು ಅಂತ ಹೇಳಿದ ತಕ್ಷಣ ನಮಗೆ ಮೊದಲಿಗೆ ಗಮನಕ್ಕೆ ಬರೋದು ಮುತ್ತು ಅನ್ನೋದು ಒಂದು ಆಭರಣ ಅಷ್ಟೆ. ನಾವು ಮಾರುಕಟ್ಟೆಯಲ್ಲಿ ಹೋಗಿ ಜ್ಯುವೆಲ್ರಿ ಶಾಪಲ್ಲಿ ಹೋಗಿ ಆಭರಣ ಖರೀದಿ ಮಾಡಲಿಕ್ಕೆ ಮುತ್ತು ಅಂತ ಹೇಳಿ ಯೋಚನೆ ಮಾಡ್ತೇವೆ. ಆದರೆ ಮುತ್ತನ್ನು ನಾವು ಬೆಳೆಸ್ಬೋದಾ ಅಂತ ಹೇಳಿ ನಮ್ಮ ಮನೆ ಹಿತ್ತಲಿನಲ್ಲಿ ಅಥವಾ ನಮ್ಮ ಫಾರಮ್ನಲ್ಲಿ ಆ ಮುತ್ತನ್ನು ಬೆಳೆಸಿ ಅದನ್ನೇ ನಾವು ಆಭರಣವಾಗಿ ಹಾಕ್ಕೊಳ್ಬೋದಾ ಅಂತ ಹೇಳೋದು ಒಂದು. ಮತ್ತು ಆಭರಣಗಳ ಸಾಲಿನಲ್ಲಿ ಮುತ್ತಿಗೆ ಒಂದು ಮೊದಲನೇ ಸಾಲಿದೆ, ಮತ್ತು ಅದು ಒಂದು ಏನು ಹೇಳ್ಬೋದು, ಕಾಸ್ಟ್ಲಿ ಜ್ಯುವೆಲ್ರಿ ಅಂತ ಕರೀತಾರಲ್ಲ ಹಾಗೆ. ಮುತ್ತು ಮೊದಲಿತ್ತ ಅಂತ ಹೇಳಿದ್ರೆ ಹೌದು, ಮುತ್ತಿತ್ತು. ನಾವು ಜಗತ್ತಿನ ಮೊದಲ ಮುತ್ತು ಶ್ರೀಕೃಷ್ಣನ ಬಳಿ ಇತ್ತು ಅಂತ ಹೇಳಿ ಕೇಳ್ತೇವೆ. ರೋಮನ್ನಲ್ಲಿ ರಾಜರುಗಳ ಬಳಿ ಮುತ್ತಿರ್ತಾ ಇತ್ತಂತೆ. ಮತ್ತು ಯಾರ ಹತ್ರ ತುಂಬ ಮುತ್ತು ಇದೆ ಅವರೆಲ್ಲ ತುಂಬ ಶ್ರೀಮಂತರು ಅಂತ ಹೇಳಿ ಪರಿಗಣನೆ ಮಾಡ್ತಾ ಇದ್ರಂತೆ. ಈಜಿಪ್ಟ್ನಲ್ಲಿ ಅತಿ ಸುಂದರಿ ಕ್ಲಿಯೋಪಾತ್ರ ಇದ್ದಾಳಲ್ಲ, ಅವಳ ಸೌಂದರ್ಯ ಹೇಗೆ ಬಂತು ಅಂತ ಹೇಳಿದರೆ ಅವಳು ಮುತ್ತನ್ನು ಪುಡಿ ಮಾಡಿ ವೈನ್ಗೆ ಹಾಕಿ ಕುಡಿತಾ ಇದ್ಲಂತೆ. ಹಾಗಾಗಿ ಸೌಂದರ್ಯ ಅವಳಿಗೆ ಅಧಿಕವಾಗಿ ಬಂತು ಅಂತ ಹೇಳಿ. ಮತ್ತು ಮಲಬಾರಿನ ರಾಜರುಗಳು 104 ಸಂಖ್ಯೆಯಲ್ಲಿ ಮುತ್ತು ಮತ್ತು ಮಾಣಿಕ್ಯವನ್ನು ಹಾಕೊಳ್ತಾ ಇದ್ರಂತೆ. ಅದು ಪ್ರಾರ್ಥನೆಯ ಸಂಕೇತ ಅಂತ ಹೇಳಿ ಮುತ್ತನ್ನು ಅವ್ರು ಆ ಸಂಖ್ಯೆಯಲ್ಲಿ ಹಾಕೊಳ್ತಾ ಇದ್ದದ್ದು. ಮತ್ತು ನಮ್ಮ ವಿಜಯನಗರ ಕಾಲದ ಅರಸರ ಬಗ್ಗೆ ನಾವು ಕೇಳೇ ಇರ್ತೀವಿ, ಬೀದಿ ಬದಿಯಲ್ಲಿ ಅವರು ಮುತ್ತು ರತ್ನಗಳನ್ನು ರಾಶಿ ಹಾಕ್ಕೊಂಡು ಮಾರಾಟ ಮಾಡ್ತಾ ಇದ್ರು ಅಂತ ಹೇಳಿ. ಆದರೆ ಆಭರಣ ಖರೀದಿಗೆ ಹೋಗಬೇಕಾದ್ರೆ ನಮಗೆ ಮುತ್ತು ಅನ್ನೋದು ಸ್ವಲ್ಪ ಕಾಸ್ಟ್ಲಿ ಅಂತ ಕಂಡು ಬರುತ್ತೆ. ಮುತ್ತು ಅನ್ನೋದೇ ಕಾಸ್ಟ್ಲಿ ಆಭರಣ ಸೆಟ್ ಅಂತ ಹೇಳಿ. ಮೊದಲೆಲ್ಲ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ನಾವು ಸಮುದ್ರಕ್ಕೆ ಹೋಗಿ ಅದರಲ್ಲಿ ಕಪ್ಪೆ ಚಿಪ್ಪುಗಳನ್ನು ಹುಡುಕಿ, ಆ್ಯಕ್ಚುಲಿ ಮುತ್ತನ್ನು ಪರ್ಲ್ ಆಯಿಸ್ಟರ್ ಅಂತ ಕರೀತಾರೆ. ನಾವಿಲ್ಲಿ ಏನು ಇವತ್ತು ಮಾತಾಡ್ತಾ ಇದ್ದೇವೆ ಮುತ್ತು ಕೃಷಿ, ಸಿಹಿ ನೀರ ಮುತ್ತು ಕೃಷಿ ಬಗ್ಗೆ, ಅವುಗಳನ್ನ ನಾವು ಮಜಲ್ ಅಂತ ಕರಿತೇವೆ. ಸಮುದ್ರದಲ್ಲಿ ಹೋಗಿ ಮುತ್ತಿನ ಆಯಿಸ್ಟರ್ಗಳನ್ನು ಹುಡುಕಿ ಹೆಕ್ಕಿ ತಂದು ಅದರ ಚಿಪ್ಪನ್ನು ದೇಹವನ್ನು ಬಗೆದು ಮುತ್ತು ಇದೆಯಾ ಅಂತ ನಾವು ನೋಡಬೇಕಿತ್ತು, ಹುಡುಕಬೇಕಿತ್ತು. ಹಾಗಾಗಿ ಮುತ್ತು ಸಿಗೋದು ಅಪರೂಪ ಆಗ್ತಾ ಇತ್ತು, ಅನುರೂಪ ಅಂತ ಹೇಳ್ತಾ ಇದ್ರು. ಮುತ್ತಿನ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಒಂದು ಕತೆ ಅಂತ ಹೇಳಿದ್ರೆ, ಸ್ವಾತಿ ಮಳೆ ಬರಬೇಕಾದ್ರೆ ಚಿಪ್ಪು ಬಾಯಿ ತೆಗೆದು ಓಪನ್ ಮಾಡ್ಕೊಂಡು ಕೂತಿರುತ್ತೆ. ಸ್ವಾತಿ ಹನಿ ಹೋಗಿ ಆ ಚಿಪ್ಪಿನಲ್ಲಿ ಮುತ್ತಾಗತ್ತೆ. ಅದಕ್ಕೆ ಆ ಮಳೆಗೆ ಕೂಡ ಸ್ವಾತಿ ಮುತ್ತಿನ ಮಳೆ ಅಂತಲೇ ಕರೀತಾರೆ. ಕೆಲವರು ನಂಬ್ತಾರೆ ದೇವರ ಕಣ್ಣೀರು ಹೋಗಿ ಚಿಪ್ಪಿನೊಳಗೆ ಸೇರಿಕೊಂಡು ಮುತ್ತಾಗತ್ತೆ ಅಂತ. ಇನ್ನೂ ಕೆಲವರು ಹೇಳ್ತಾರೆ ಚಂದ್ರನ ಬೆಳದಿಂಗಳು ಇಬ್ಬನಿಯ ಹನಿಯನ್ನು ಸೇರಿಕೊಂಡು ಚಿಪ್ಪಿನೊಳಗೆ ಹೋಗಿ ಮುತ್ತಾಗತ್ತೆ. ಹಾಗಾಗಿ ಮುತ್ತು ತುಂಬ ಅಪರೂಪವಾಗೋದು, ತುಂಬ ಕಾಸ್ಟ್ಲಿ, ಅಂದರೆ ಅನುರೂಪವಾದ ವಜ್ರ ಅದು ಅಂತ ಕರೀತಾರೆ. ಆದರೆ ಇವತ್ತಿನ ಸಂಶೋಧನೆಗಳು ಅದನ್ನು ಏನು ಹೇಳ್ತವೆ ಅಂತ ಹೇಳಿದ್ರೆ, ಮುತ್ತು ಅನ್ನೋದು ಒಂದು ಜೈವಿಕ ಪ್ರಕ್ರಿಯೆ. ಅದನ್ನು ಸಂಶೋಧನೆಗಳು ಸಾಬೀತುಪಡಿಸಿದ್ದಾವೆ. ಇದು ಈ ನಂಬಿಕೆಗಳು ಏನೇ ಇರಲಿ, ಪ್ರಕ್ರಿಯೆ ಬಗ್ಗೆ ನೋಡಿದಾಗ ಇದು ಒಂದು ಜೈವಿಕ ಪ್ರಕ್ರಿಯೆ ಅಂತ ಕರೀತಾರೆ. ಒಂದು ಕಪ್ಪೆ ಚಿಪ್ಪುವಿನ ಆ ಪ್ರಾಣಿ ಇದೆಯಲ್ಲ, ಅದರ ದೇಹ ತುಂಬ ಮೃದುವಾಗಿರುತ್ತೆ. ಆ ಮೃದು ದೇಹಕ್ಕೆ ಏನಾದರೂ ಕಿರಿಕಿರಿಯಾದಾಗ ಆ ಕಪ್ಪೆ ಚಿಪ್ಪಿನ ಪ್ರಾಣಿ ತನ್ನ ದೇಹವನ್ನು ರಕ್ಷಿಸಿಕೊಳ್ಳೋಕ್ಕೆ ಬಳಸಿಕೊಳ್ಳುವ ಒಂದು ಅಸ್ತ್ರ ಅಂತ ಹೇಳಿದರೆ ಈ ಮುತ್ತಿನ ನಿರ್ಮಾಣ. ನಮಗೆ ಆಭರಣ, ಆದರೆ ಆ ಜೀವಿಗೆ ಅದರ ದೇಹವನ್ನು ರಕ್ಷಿಸುವ ಒಂದು ರಕ್ಷಣಾ ಕ್ರಮ. ಇದನ್ನು ವೈಜ್ಞಾನಿಕ ಸಂಶೋಧನೆಗಳು ಇವಾಗ ಸಾಬೀತುಪಡಿಸಿದ್ದಾವೆ, ಇದು ಹೀಗೆ ಅಂತ ಹೇಳಿ. ಹಾಗಾಗಿ ಈ ಮುತ್ತನ್ನು ಎಲ್ಲ ಕಪ್ಪೆ ಚಿಪ್ಪುಗಳು, ಅಂದರೆ ಚಿಪ್ಪಿನ ಮೃದ್ವಂಗಿಗಳು ಉತ್ಪಾದನೆ ಮಾಡ್ತಾವ ಅಂತ ಹೇಳಿದ್ರೆ ಇಲ್ಲ. ಯಾವ ಪ್ರಾಣಿಯ ದೇಹಕ್ಕೆ ತೊಂದರೆ ಆಗಿದೆಯೋ, ಯಾವ ಸಿಂಪಿಗೆ ಕಿರಿಕಿರಿಯಾಗಿದೆಯೋ ಅಂತಹ ಸಿಂಪಿಗಳು ಮಾತ್ರ ಈ ಮುತ್ತನ್ನು ಉತ್ಪಾದನೆ ಮಾಡ್ತವೆ.
ನಾನು ಆಗಲೇ ಹೇಳಿದೆ, ಮೊದಲೆಲ್ಲ ಮುತ್ತು ಯಾಕೆ ತುಂಬ ನಾವು ಕಾಸ್ಟ್ಲಿ ಅಂತ ಕರಿತಾ ಇದ್ವಿ ಅಂದರೆ, ಸಮುದ್ರಕ್ಕೆ ಹೋಗಬೇಕಿತ್ತು, ಪರ್ಲ್ ಆಯಿಸ್ಟರನ್ನು ಹುಡುಕಬೇಕಿತ್ತು, ಅದನ್ನೆಲ್ಲ ತಂದು ರಾಶಿ ಹಾಕಿ ಅದನ್ನು ಬಗ್ದು ನೋಡಬೇಕಿತ್ತು ಅದರ ದೇಹದೊಳಗೆ ಮುತ್ತಿದೆಯಾ ಇಲ್ವಾ ಅಂತ ಹೇಳಿ. ಮುತ್ತಿದ್ರೆ ನಮಗೆ ಮುತ್ತು ಸಿಕ್ತು, ಇಲ್ಲ ಅಂತ ಹೇಳಿದ್ರೆ ನಾವು ಪರ್ಲ್ ಆಯಿಸ್ಟರ್ನ ಕೊಂದ್ವಿ, ನಮಗೆ ಸಿಗೋದಿಲ್ಲ, ಮುತ್ತು ಸಿಗೋದಿಲ್ಲ. ಆದರೆ ಮುತ್ತು ಹುಡುಕುವ ಆ ಕೆಲಸದಲ್ಲಿ ನಾವು ಆಯಿಸ್ಟರ್ನ ಕೊಂದೇ ಕೊಲ್ಲಬೇಕಿತ್ತು. ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಾವಿಲ್ಲಿ ಇವತ್ತೇನು ಮಾತಾಡ್ತಾ ಇದ್ದೇವೆ, ಆ ಮುತ್ತನ್ನು ನಮ್ಮ ಫಾರಮ್ನಲ್ಲಿ ಅಂದರೆ ಸಿಹಿ ನೀರ ಕೊಳಗಳಲ್ಲಿ ಆ ಮುತ್ತುಗಳನ್ನು ಬೆಳೆಸ್ಬೋದಾ ಅಂತ ಹೇಳಿದ್ರೆ ಹೌದು. ಈಗ ಆ ಮುತ್ತುಗಳನ್ನು ಬೆಳೆಸುವಂತಹ ತಂತ್ರಜ್ಞಾನ ಬೆಳೆದಿದೆ. ನಮ್ಮ ರೈತರು ಕೂಡ ಅವರ ಫಾರಮ್ನಲ್ಲಿ ಸಿಹಿ ನೀರ ಕಪ್ಪೆ ಚಿಪ್ಪುಗಳನ್ನು ತಂದು ಅದರಲ್ಲಿ ಏನು ಸರ್ಜರಿ ಅಂತ ನಾವು ಕರಿತೇವೆ, ಶಸ್ತ್ರಚಿಕಿತ್ಸೆ ಅಂದರೆ ಮುತ್ತನ್ನು ಉತ್ಪಾದನೆ ಮಾಡಬೇಕಾದ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಅವುಗಳನ್ನು 8ರಿಂದ 10 ತಿಂಗಳು 12 ತಿಂಗಳು ಅಂದರೆ 1 ವರ್ಷ ಮತ್ತು ಇನ್ನೊಂದು 6 ತಿಂಗಳು 18 ತಿಂಗಳಿನವರೆಗೆ ಪಾಲನೆ ಮಾಡಿ ಮುತ್ತುಗಳನ್ನು ಬೆಳೆಯುವ ತಂತ್ರಜ್ಞಾನವನ್ನು ಡೆವಲಪ್ ಮಾಡಿದ್ದಾರೆ. ಈಗ ನಡೀತಾ ಇದೆ. ಈ ಮುತ್ತನ್ನು ಹೇಗೆ ಬೆಳೆಯೋದು ಅಂತ ಹೇಳಿ, ಅಂದರೆ ನಾನು ಹೇಳಿದೆ ಈ ಮುತ್ತು ಪ್ರಾಣಿಯ ಒಂದು ರಕ್ಷಣಾ ಕ್ರಮ, ಇದು ಯಾವುದು ಮುತ್ತು ಬರೋದು ಅಂತ ಹೇಳಿ. ನಾವು ಕಪ್ಪೆ ಚಿಪ್ಪನ್ನು ತಗೊಂಡಾಗ, ಅದು ಜೀವಂತ ಇರುವ ಕಪ್ಪೆ ಚಿಪ್ಪನ್ನು ತಗೊಂಡಾಗ ನಾವು ಅದರ ದೇಹವನ್ನು ಹೇಗೆ ವಿಭಾಗ ಮಾಡ್ಬೋದು ಅಂತ ಹೇಳಿದರೆ, ಒಂದು ಅದರ ಚಿಪ್ಪು ಮತ್ತು ಮೃದುವಾಗಿರುವ ಆ ಪ್ರಾಣಿಯ ದೇಹ, 2 ಭಾಗಗಳನ್ನು ನಾವು ಕಾಣ್ತೇವೆ. ಈ ಕಪ್ಪೆ ಚಿಪ್ ಇದೆಯಲ್ಲ, ಆ ಚಿಪ್ಪಿನ ಒಳಪದರ ಸ್ವಲ್ಪ ಹೊಳಪಾಗಿರುತ್ತೆ. ಆ ಒಳಪದರವನ್ನು ನಾವು ನ್ಯಾಕ್ರೆ ಅಂತ ಕರಿತೇವೆ, ನ್ಯಾಕ್ರಿಯಸ್ ಲೇಯರ್ ಅಂತ ಹೇಳಿ. ಆ ಕಪ್ಪೆ ಚಿಪ್ಪುವಿನ ಪ್ರಾಣಿ ಇದೆಯಲ್ಲ, ಅದರ ದೇಹದ ಒಂದು ಹೊರ ಪದರ ಅಂದರೆ ನಾವು ಒಂದು ತೆಳುವು ಪದರ ಅಂತ ಕರಿಬೋದು, ಅದನ್ನು ನಾವು ಮ್ಯಾಂಟೆಲ್ ಅಂತ ಕರಿತೇವೆ. ಈ ನ್ಯಾಕ್ರಿಯಸ್ ಲೇಯರ್ ಮತ್ತು ಮ್ಯಾಂಟೆಲ್ನ ನಡುವೆ ಮುತ್ತು ಉತ್ಪಾದನೆ ಆಗುವಂತಹದ್ದು. ಹೇಗೆ ಅಂತ ಹೇಳಿದ್ರೆ, ಈ ಮುತ್ತಿನ ಸಿಂಪಿಗಳಿದ್ದಾವಲ್ಲ, ಅಂದರೆ ನಾವೇನು ಮಜಲ್ ಅಂತ ಕರಿತೇವೆ, 2 ಡಿಫ್ರೆನ್ಸನ್ನು ನಾವು ನೋಡ್ಕೋಬೇಕು. ಸಮುದ್ರದಲ್ಲಿ ಮುತ್ತು ಉತ್ಪಾದಿಸುವ ಜೀವಿಯನ್ನು ನಾವು ಪರ್ಲ್ ಆಯಿಸ್ಟರ್ ಅಂತ ಕರಿತೇವೆ, ಮೃದ್ವಂಗಿ ಅಂತ ಕರಿತೇವೆ. ನಾವು ಸಿಹಿ ನೀರಿನ ಕೊಳದಲ್ಲಿ ಏನು ಉತ್ಪಾದನೆ ಮಾಡ್ತೇವೆ ಅವುಗಳನ್ನ ನಾವು ಸಿಂಪಿ ಅಂದರೆ ಮಜಲ್ ಅಂತ ಕರಿತೇವೆ, ಕಪ್ಪೆ ಚಿಪ್ಪುಗಳು ಅಂತ ಕರಿತೇವೆ. ಮಜಲ್ನಲ್ಲಿ ನಾವು ನಮ್ಮ ಫಾರಮ್ನಲ್ಲಿ ಮುತ್ತುಗಳನ್ನು ಉತ್ಪಾದನೆ ಮಾಡುವಂತಹದ್ದು. ಈ ನ್ಯಾಕ್ರಿಯಸ್ ಲೇಯರ್ ಮತ್ತು ಮ್ಯಾಂಟೆಲ್, ಆ ಜೀವಿಯ ಹೊರಪದರ ಇದೆಯಲ್ಲ, ಅದರ ನಡುವೆ ಯಾವುದಾದ್ರೂ ಕಿರಿಕಿರಿ ಉಂಟು ಮಾಡುವ ಬಾಹ್ಯ ವಸ್ತುಗಳು ಇಲ್ಲ ಒಂದು ಬಾಹ್ಯ ಜೀವಿಗಳು, ಪರಾವಲಂಬಿ ಜೀವಿಗಳು ಸೇರ್ಕೊಂಡು ಬಿಡೋದು. ಹೇಗೆ ಸೇರ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಈ ಜೀವಿಗಳು ಹೇಗೆ ತಮ್ಮ ಆಹಾರವನ್ನು ಸ್ವೀಕಾರ ಮಾಡ್ತವೆ ಅಂತ ಹೇಳಿದ್ರೆ ಫಿಲ್ಟರ್ ಫೀಡಿಂಗ್ ಅಂತ ಹೇಳಿ, ಅಂದರೆ ನೀರಿನಲ್ಲಿ ಒಂದು ರೀತಿಯ ಸೋಸುವಿಕೆಯ ಕ್ರಿಯೆಯನ್ನು ಅವು ಕೈಗೊಳ್ಳೋದು. ಸೋಸುವಿಕೆಯ ಮೂಲಕ ನೀರಿನಲ್ಲಿರುವ ಆಹಾರ ಪದಾರ್ಥಗಳನ್ನು ಸೋಸಿ ಅವುಗಳು ಸೇವನೆ ಮಾಡುವಂತಹದ್ದು. ಆ ಸೋಸುವ ಸಮಯದಲ್ಲಿ ಮಾತ್ರ ಈ ಕಪ್ಪೆ ಚಿಪ್ಪುಗಳು ಆ ಚಿಪ್ಪಿನ ಬಾಯನ್ನು ಓಪನ್ ಮಾಡ್ತವೆ. ಓಪನ್ ಮಾಡಿ ನೀರನ್ನು ಒಳಗೆ ತಗೊಂಡು ಆ ಸೋಸುವ ಪ್ರಕ್ರಿಯೆಯನ್ನು ಮಾಡಿ ಅದರಲ್ಲಿರುವ ಸೂಕ್ಷ್ಮಾಣುಜೀವಿಗಳು ಅಥವಾ ಆಹಾರವನ್ನು ಸೋಸಿಬಿಟ್ಟು ಆಹಾರವನ್ನು ಸೇವನೆ ಮಾಡ್ತವೆ. ಈ ಪ್ರಕ್ರಿಯೆಯ ಸಮಯದಲ್ಲಿ ಕೆಲವೊಮ್ಮೆ ಮರಳಿನ ಕಣಗಳು ಅಥವಾ ಬೇರೆ ಬಾಹ್ಯ ವಸ್ತುಗಳು, ಕಿರಿಕಿರಿ ಉಂಟು ಮಾಡೋ ವಸ್ತುಗಳು ಆಹಾರದ ಬದಲಿಗೆ ಆ ಕಪ್ಪೆ ಚಿಪ್ಪಿನ ದೇಹವನ್ನು ಸೇರ್ಕೊಂಡ್ಬಿಡತ್ತೆ. ದೇಹ ಅಂತ ಹೇಳಿದ್ರೆ ನಾನು ಅವಾಗಲೇ ಹೇಳಿದೆ, ಆ ಕಪ್ಪೆ ಚಿಪ್ಪುವಿನ ಪ್ರಾಣಿಯ ದೇಹದ ಹೊರಪದರ ಮ್ಯಾಂಟಲ್ ಮತ್ತು ಆ ಕಪ್ಪೆ ಚಿಪ್ಪಿನ ಒಳಪದರ ನೆಕ್ರಿಯಸ್, ಈ 2 ಮಧ್ಯೆ ಸೇರ್ಕೊಂಡ್ಬಿಡತ್ತೆ. ಆ ಒಂದು ಕಣ ಇದೆಯಲ್ಲ, ಆ ಮೃದು ದೇಹಕ್ಕೆ ಕಿರಿಕಿರಿ ಉಂಟು ಮಾಡಲಿಕ್ಕೆ ಶುರು ಮಾಡುತ್ತೆ. ಆ ಕಿರಿಕಿರಿ ಆಗುವ ಸಮಯದಲ್ಲಿ ಏನು ಮಾಡುತ್ತೆ, ಕಪ್ಪೆ ಚಿಪ್ಪುವಿನ ಒಳಪದರ ನೆಕ್ರಿಯಸ್ ಏನಿದೆ ಅದು ಒಂದು ರೀತಿಯ ಮಿಶ್ರಣವನ್ನು ಸ್ರವಿಸಲಿಕ್ಕೆ ಶುರು ಮಾಡುತ್ತೆ. ಅದನ್ನು ಕಾಂಕಿಯೋಲಿನ್ ಮತ್ತು ಅರಗೋನೈಟ್ ಮಿಶ್ರಣ ಅಂತ ಹೇಳಿ ನಾವು ಕರಿತೇವೆ. ಉದಾಹರಣೆಗೆ, ನಮ್ಮ ಕಣ್ಣಿಗೆ ಏನಾದರೂ ಧೂಳು ಬಿದ್ದರೆ ನಾವು ಆ ಧೂಳಿಂದ ರಕ್ಷಿಸ್ಕೊಳಕ್ಕೆ ಫಸ್ಟು ನಮ್ಮ ಕಣ್ಣೇನು ಮಾಡುತ್ತೆ ಅಂತ ಹೇಳಿದ್ರೆ ಕಣ್ಣೀರು ಸುರಿಸುತ್ತೆ. ಆಮೇಲೆ ನಾವು ಕೈಯಲ್ಲಿ ಉಜ್ಕೊಳ್ತೇವೆ. ಆ ಕಣ್ಣೀರು ಹೇಗೆ ಸುರಿಸ್ತೇವೋ ಅದೇ ರೀತಿ ಚಿಪ್ಪುವಿನ ಆ ಒಳಪದರ ಏನಿದೆ ಅದು ಒಂದು ರೀತಿಯ ಮಿಶ್ರಣವನ್ನು ಸ್ರವಿಸುವಂತಹದ್ದು. ಅಸಲಿಗೆ ಈ ಮಿಶ್ರಣ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂದರೆ ಸುಣ್ಣದ ಕಲ್ಲೆ. ಈ ಮಿಶ್ರಣವನ್ನು ಏನು ಮಾಡುತ್ತೆ, ಆ ಕಿರಿಕಿರಿ ಉಂಟು ಮಾಡುವ ಪದಾರ್ಥ ಇದೆಯಲ್ಲ ಅದರ ಸುತ್ತ ಪದರದ ಮೇಲೆ ಪದರವಾಗಿ ಸ್ರವಿಸಲಿಕ್ಕೆ ಶುರು ಮಾಡುತ್ತೆ. ಒಂದು ಹಂತದಲ್ಲಿ ಅದರ ಕಿರಿಕಿರಿ ಕಡಿಮೆ ಆಯಿತು ಅಂತ ಹೇಳಿದಾಗ ಆ ಮಿಶ್ರಣವನ್ನು ಸ್ರವಿಸುವುದನ್ನು ಕಡಿಮೆ ಮಾಡುತ್ತೆ. ಅದು ಕಾಲಾನುಕಾಲದಲ್ಲಿ ಮುತ್ತಾಗಿ ರೂಪುಗೊಳ್ಳುತ್ತೆ. ನಾನು ಹೇಳಿದೆ, ಮುತ್ತಲ್ಲಿರೋದು ಸುಣ್ಣದ ಕಲ್ಲೆ. ಆದರೆ ಆ ಕಪ್ಪೆ ಚಿಪ್ಪುವಿನ ಹೊಳಪು, ಅದರ ಗುಣಮಟ್ಟ, ಅವುಗಳ ಮೇಲೆ ಅವಲಂಬಿತವಾಗಿ ಮುತ್ತು ಎಷ್ಟು ಹೊಳಪಾಗಿರಬೇಕು, ಮುತ್ತು ಎಷ್ಟು ಗುಣಮಟ್ಟದ್ದಾಗಿರುತ್ತೆ ಅಂತ ಹೇಳಿ ನಿರ್ಧಾರ ಪಡುತ್ತೆ. ಇದು ನೈಸರ್ಗಿಕವಾಗಿ ಮುತ್ತು ಉತ್ಪಾದನೆ ಆಗುವಂತಹದ್ದು. ನಮ್ಮ ನೈಸರ್ಗಿಕ ಜಲಸಂಪನ್ಮೂಲಗಳಲ್ಲಿ ಆ ಕಪ್ಪೆ ಚಿಪ್ಪುಗಳು ಆಹಾರವನ್ನು ಸ್ವೀಕಾರ ಮಾಡಬೇಕಾದ್ರೆ ನೈಸರ್ಗಿಕವಾಗಿ ಆಗುವಂತಹ ಪ್ರಕ್ರಿಯೆ.
ಹಾಗಾದರೆ ನಾವು ನಮ್ಮ ಫಾರಮ್ನಲ್ಲಿ ಏನು ಮಾಡೋದು ಅಂತ ಹೇಳಿ, ಇದು ಆಹಾರವನ್ನು ಸೇವನೆ ಮಾಡಿ ಬಾಹ್ಯ ಪದಾರ್ಥ ಅದರ ದೇಹದ ಒಳಗೆ ಹೋಗುವವರೆಗೂ ನಾವು ಕಾಯಬೇಕಾ ಅಂತ ಹೇಳಿದ್ರೆ, ಮುತ್ತು ರೂಪುಗೊಳ್ಳೋದು ನೈಸರ್ಗಿಕವಾಗಿಯೇ. ಆದರೆ ಆ ಬಾಹ್ಯ ಕಣವನ್ನು ಹಾಕುವ ಪ್ರಕ್ರಿಯೆ ಇರ್ತದಲ್ಲ, ಅಲ್ಲಿ ಮಾನವನ ಕೈವಾಡ ಇರುತ್ತೆ. ಅದನ್ನು ನಾವೇ ಉದ್ದೇಶಪೂರ್ವಕವಾಗಿ ಅದರ ದೇಹದ ಒಳಗೆ ಹಾಕುವಂತಹದ್ದು. ಈಗ ನಾವೆಲ್ಲ ಗಮನಿಸ್ತಾ ಇರ್ತೇವೆ, ಆಭರಣ ಮಳಿಗೆಯಲ್ಲಿ ಹೋದರೆ ಬೇರೆ ಬೇರೆ ಇಮೇಜ್ಗಳು, ಅಂದರೆ ಚಿತ್ರಗಳನ್ನು ಹೊಂದಿರುವ ಮುತ್ತುಗಳು ನಮಗೆ ಸಿಗತ್ತೆ. ಈಗ ಕೃಷ್ಣನ ರೂಪದಲ್ಲೋ ಬುದ್ಧನ ರೂಪದಲ್ಲೋ ಕೊಳಲು ಏನು ಇಮೇಜ್ ಬೇಕು ಅದು ನಮಗೆ ಸಿಗತ್ತೆ. ಆ ಇಮೇಜಿನ ಬಾಹ್ಯ ಕಣವನ್ನು ನಾವೇ ಹಾಕೋದು ಮುತ್ತಿನ ದೇಹದ ಒಳಗಡೆ, ಕಪ್ಪೆ ಚಿಪ್ಪಿನ ದೇಹದ ಒಳಗೆ ನಾವೇ ಹಾಕುವಂತಹದ್ದು. ಏನು ಮಿಶ್ರಣ ಶ್ರವಿಸುತ್ತೆ ಆ ಕಪ್ಪೆ ಚಿಪ್ಪಿನ ಜೀವಿ, ಆ ಕಪ್ಪೆ ಚಿಪ್ಪು, ಅದು ಆ ಇಮೇಜಿನ ಸುತ್ತ ಶ್ರವಿಸ್ಕೊಂಡು ಬರುತ್ತೆ. ಅದೇ ರೀತಿಯ ಮುತ್ತು ನಮಗೆ ಉತ್ಪಾದನೆಯಾಗಿ ಸಿಗತ್ತೆ. ಇಲ್ಲಿ ಮುತ್ತು ಉತ್ಪಾದನೆಯಾಗುವ ಪ್ರಕ್ರಿಯೆ ಸಹಜವಾದದ್ದು, ನೈಸರ್ಗಿಕವಾದದ್ದು. ಮಾನವನ ಕೈವಾಡ ಎಲ್ಲಿರುತ್ತೆ ಅಂತ ಹೇಳಿದ್ರೆ, ಬಾಹ್ಯ ಕಣವನ್ನು ಉದ್ದೇಶಪೂರ್ವಕವಾಗಿ ಚಿಪ್ಪುವಿನ ದೇಹದ ಒಳಗೆ ಹಾಕುವಂತಹದರಲ್ಲಿ ನಮ್ಮ ಕೈವಾಡಗಳು ಇರುತ್ತೆ. ಇದು ತುಂಬ ಸುಲಭವಾದ ಪ್ರಕ್ರಿಯೆ ಅಂತ ಹೇಳಿದ್ರೆ ಇಲ್ಲ, ನಮಗೆ ಅದಕ್ಕೆ ಸ್ವಲ್ಪ ಮಟ್ಟದ್ದಾದರೂ ಜ್ಞಾನ ಬೇಕಾಗಿರುತ್ತೆ. ಈಗ ಕಪ್ಪೆ ಚಿಪ್ಪು ಕೂಡ ಒಂದು ಜೀವಿ, ಅದಕ್ಕೆ ಏನಾದರೂ ಏಟಾದಾಗ ತೊಂದರೆ ಆದಾಗ ಅದು ಸಾಯಲೂಬಹುದು, ಅಥವಾ ಯಾವುದು ಕಪ್ಪೆ ಚಿಪ್ಪು ಮುತ್ತು ಉತ್ಪಾದನೆ ಮಾಡೋದನ್ನು ನಿಲ್ಲಿಸಲೂಬಹುದು, ಸತ್ತು ಹೋಗಲೂಬಹುದು. ಅದನ್ನು ನಾವು ಶಸ್ತ್ರಚಿಕಿತ್ಸೆ ಅಂತಲೇ ಕರೆಯೋದು. ಮನುಷ್ಯನಿಗೆ ಹೇಗೆ ಒಂದು ಶಸ್ತ್ರಚಿಕಿತ್ಸೆ ಆಗುತ್ತೆ ಅದೇ ಶಸ್ತ್ರಚಿಕಿತ್ಸೆ ಅಂತ ನಾವು ಕರಿತೇವೆ. ಅದಾದಮೇಲೆ ನಾವು ಏನು ಒಬ್ಬ ಮನುಷ್ಯನಿಗೆ ಆದಾಗ ನಾವೇನೆಲ್ಲ ಒಂದು ಚಿಕಿತ್ಸಾ ವಿಧಾನಗಳನ್ನು ಮತ್ತು ಅದು ಕ್ಯೂರ್ ಆಗಲಿಕ್ಕೆ ಏನೆಲ್ಲ ಮೆಥಡ್ಗಳನ್ನು ನಾವು ಫಾಲೋ ಮಾಡ್ತೀವಿ, ಅದನ್ನು ಕೂಡ ಇಲ್ಲಿ ನಾವು ಅನುಸರಿಸಬೇಕಾಗತ್ತೆ. ಈ ಸಂದರ್ಭದಲ್ಲಿ ನಮಗೆ ಒಂದು ಕೊಂಚ ತರಬೇತಿ ಅಗತ್ಯ ಇದೆ. ನಾವೊಂದು ಹೋಗಿ ಕಲ್ತ್ಕೋಬೇಕಾಗತ್ತೆ ಹೇಗೆ ಮಾಡಬೇಕಾಗತ್ತೆ ಅಂತ ಹೇಳಿ. ಮೊದಲಿನ ಕೆಲಸ ಅಂತ ಹೇಳಿದ್ರೆ, ನಮ್ಮಲ್ಲಿ ಕೃಷಿ ಹೊಂಡ ಇದೆ, ಮುತ್ತು ಬೆಳಿಬೋದಾ ಅಂತ ಹೇಳಿದ್ರೆ ಬೆಳಿಬಹುದು. ಕೃಷಿ ಹೊಂಡನೇ ಇಲ್ಲ, ಬೇಕಾದಷ್ಟು ಜಾಗ ಇದೆ, ಏನು ಮಾಡ್ಬೋದು ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಕ್ರೇಟ್ಗಳಲ್ಲಿ, ಪ್ಲಾಸ್ಟಿಕ್ ಟಬ್ಗಳಲ್ಲಿ, ಅಥವಾ ನಾವು ಕೃತಕವಾಗಿ ನಿರ್ಮಿಸುವ ತೊಟ್ಟಿಗಳಲ್ಲಿ ಕೂಡ ಮುತ್ತು ಕೃಷಿಯನ್ನು ಕೈಗೊಳ್ಳಬಹುದು. ಇದಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಬೇಕಾ ಅಂತ ಹೇಳಿದ್ರೆ ನೀರಿನ ವ್ಯವಸ್ಥೆ ಒಂದು ಬೇಕಾಗತ್ತೆ. ಮತ್ತು ನಾವು ಪ್ಲಾಸ್ಟಿಕ್ ತೊಟ್ಟಿಗಳಲ್ಲಿ, ಟಬ್ಗಳಲ್ಲಿ ಏನಾದರೂ ಮಾಡೋದಾದರೆ ನಮಗೆ ಕರೆಂಟಿನ ವ್ಯವಸ್ಥೆ, ವಿದ್ಯುತ್ ಶಕ್ತಿಯ ವ್ಯವಸ್ಥೆ ಸ್ವಲ್ಪ ಬೇಕಾಗತ್ತೆ. ಅದು ಯಾಕೆ ಅಂತ ನಾನು ಹೇಳ್ಕೊಂಡು ಹೋಗ್ತೇನೆ ನಂತರದಲ್ಲಿ. ಕೃಷಿ ಹೊಂಡ ನಮ್ಮಲ್ಲಿದೆ, ನಾವು ಬೇರೆ ಮೀನುಗಳನ್ನ ಬಿಡ್ತಾ ಇದ್ದೀವಿ, ಅಲ್ಲಿ ಬೆಳಿಬೋದಾ ಅಂತ ಹೇಳಿದ್ರೆ ಹೌದು, ಹೆಚ್ಚು ಕೇರ್ ತಗೊಳ್ಳುವ ಮೂಲಕ, ಸ್ವಲ್ಪ ಗಮನ ಹರಿಸುವ ಮೂಲಕ ನಾವು ಕೃಷಿ ಹೊಂಡಗಳಲ್ಲಿ ಕೂಡ ಮುತ್ತು ಕೃಷಿಯನ್ನು ಕೈಗೊಳ್ಳಬಹುದು. ಮೀನಿನ ಜೊತೆನೇ ಮುತ್ತು ಸಾಕಬಹುದು. ಆದರೆ ಅದರಿಂದ ಏನು ತೊಂದರೆ ಆಗತ್ತೆ ಅನ್ನೋದನ್ನು ನಾನು ಹೇಳ್ಕೊಂಡು ಹೋಗ್ತೇನೆ ಮುಂದಕ್ಕೆ. ಮೀನಿನ ಜೊತೆಯೂ ಸಾಕಬಹುದು. ಬೇಡ ಅಂತ ಹೇಳಿದ್ರೆ ನಾವು ಸಪ್ರೇಟ್ ಆಗಿ ಅದಕ್ಕಾಗಿ ಟಬ್ಗಳು ಮಾಡಬಹುದು. ಇಲ್ಲ ನಾವು ಬರೀ ಮುತ್ತುವನ್ನೇ ಬೆಳೆಸ್ತೇವೆ ಅಂತ ಹೇಳಿದ್ರೆ ಕೃಷಿ ಹೊಂಡಗಳೇನಿದೆ ಅಲ್ಲಿ ಮೀನು ಬೆಳೆಸೋದು ಬೇಡ, ಬರೀ ಮುತ್ತುಗಳನ್ನೇ ಬೆಳೆಸ್ಕೊಂಡು ಹೋಗಬಹುದು. ಇದು ಕೂಡ ಒಂದು ರೀತಿ ಜೀವಿಗಳನ್ನು ಪಾಲನೆ ಮಾಡೋದೇ. ಮುತ್ತು ಚಿಪ್ಪಿನ ಜೀವಿಗಳನ್ನು ನಾವೇನು ಮಸಲ್ಸ್ ಅಂತ ಕರಿತೇವೆ, ಸಿಂಪಿ ಅಂತ ಹೇಳಿ, ಮುತ್ತಿನ ಸಿಂಪಿಗಳು ಅಂತ, ಅವುಗಳನ್ನು ಮೀನನ್ನು ಹೇಗೆ ಸಾಕಣೆ ಮಾಡ್ತೇವೆ ಹಾಗೆ ಸಾಕಣೆ ಮಾಡುವಂತಹದ್ದು. ಮೊದಲಿಗೆ ನಾವು ಸಿಂಪಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹದ್ದು. ಒಂದು ಸಿಂಪಿ ಮುತ್ತನ್ನು ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಕನಿಷ್ಠ ಒಂದು 2 ವರ್ಷ ವಯಸ್ಸಾಗಿರುವಂತಹ ಸಿಂಪಿಗಳನ್ನು ನಾವು ಒಂದು ಒಳ್ಳೆಯ ಗಾತ್ರದ, ಕನಿಷ್ಠ ಒಂದು 2 ವರ್ಷ ವಯಸ್ಸಾಗಿರುವಂತಹ ಸಿಂಪಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ತುಂಬ ಸೂಕ್ತ. ಅವುಗಳು ನಾವು ಯಾವ ವಾತಾವರಣಕ್ಕೆ ತಗೊಂಡು ಹೋಗಿ ಬಿಡ್ತೇವೋ ಆ ವಾತಾವರಣದಲ್ಲಿ ಬಹುಬೇಗ ಅಡ್ಜಸ್ಟ್ ಆಗ್ತವೆ, ಒಂದು ಅಕ್ಲಿಮಟೈಸ್ ಆಗ್ತವೆ ಅಂತ ಹೇಳುವ ಒಂದು ಕಾರಣಕ್ಕಾಗಿ. ಮತ್ತು ಅವುಗಳ ಚಿಪ್ಪು ಕೂಡ ಡೆವಲಪ್ ಆಗಿರ್ತದೆ, ಬೆಳೆದಿರ್ತದೆ. ಅದರ ಪದರ ಕೂಡ ಗುಣಮಟ್ಟವಾಗಿ ರೂಪುಗೊಂಡಿರತ್ತೆ. ಆ ಪದರ ಸ್ರವಿಸುವ ಈ ಮಿಶ್ರಣ ಏನಿದೆ, ಆ ಮಿಶ್ರಣವೇ ಅಲ್ವಾ ಕೊನೆಗೆ ಮುತ್ತನ್ನು ಮಾಡೋದು, ಆ ಮಿಶ್ರಣ ಕೂಡ ಉತ್ತಮವಾಗಿ ರೂಪುಗೊಳ್ಳುತ್ತೆ ಅಂತ ಹೇಳುವ ಕಾರಣಕ್ಕೆ. ಆಯ್ಕೆ ಮಾಡಿಕೊಂಡ ಚಿಪ್ಪಿನ ಒಳಗೆ ಇದೆಯಲ್ಲ, ನಾನು ಹೇಳಿದೆ ಶಸ್ತ್ರಚಿಕಿತ್ಸೆ ಮಾಡೋದು ಅಂತ ಹೇಳಿ. ಅಲ್ಲ, ಇದು ಎಲ್ಲಿ ಸಿಗುತ್ತೆ ಮೇಡಮ್? ಮೊದಲಿಗೆ ಅದನ್ನ ಹೇಳಿ. ಹೌದು, ಈಗ ಮೊದಲು ನಾವೆಲ್ಲ ಏನು ಮಾಡ್ತಾ ಇದ್ವಿ, ಸಮುದ್ರದ ಚಿಪ್ಪುಗಳಿಂದ ಮುತ್ತುಗಳನ್ನು ತೆಗಿತಾ ಇದ್ವಿ. ಆದರೆ ಇವಾಗ ನಾವು ಸಿಹಿ ನೀರಿನಲ್ಲಿ ಮುತ್ತು ಕೃಷಿ ಅಂತ ನಡೆಸ್ತಾ ಇರೋದು. ಇತ್ತೀಚಿನ ದಿನಗಳಲ್ಲಿ ಈ ಮುತ್ತು ಕೃಷಿ ಅನ್ನೋದು ಚಾಲನೆಗೆ ಬರ್ತಾ ಇದೆ. ರೈತರ ಕೃಷಿ ಹೊಂಡಗಳಲ್ಲಿ ಒಂದು ಪ್ರಯೋಗಾತ್ಮಕ ರೀತಿಯಲ್ಲಿ ಇದು ಮುಂದುವರ್ಕೊಂಡು ಬರ್ತಾ ಇದೆ. ಈಗ ಸದ್ಯಕ್ಕೆ ನಮಗೆ ಎಲ್ಲಿಂದ ಸಪ್ಲೈ ಆಗ್ತಿದೆ ಅಂದರೆ ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಗುಜರಾತ್ನಿಂದ ನಮಗೆ
ಸಿಂಪಿಯ ಮರಿಗಳು ಸಪ್ಲೈ ಆಗ್ತಾ ಇರುವಂತಹದ್ದು. ಅವರು ನೈಸರ್ಗಿಕವಾಗಿ ಹೋಗಿ ಸಿಂಪಿಗಳನ್ನು ಕಲೆಕ್ಟ್ ಮಾಡುವ ವಿಧಾನ ಮತ್ತು ಅದನ್ನು ನಮಗೆ ಸರಬರಾಜು ಮಾಡೋದು ಕೂಡ ಇದೆ. ಕೆಲವು ಕಡೆ ಈ ಸಿಂಪಿಗಳನ್ನು ಮುತ್ತು ಕೃಷಿಗಾಗಿಯೇ ಪಾಲನೆ ಮಾಡುವಂತಹ ವ್ಯವಸ್ಥೆಗಳು ಕೂಡ ಇದ್ದಾವೆ. ಇದು ನಮಗೆ ಮುತ್ತಿನ ಇದರಲ್ಲಿ ಯಾವುದು ಸಿಹಿ ನೀರಿನಲ್ಲಿ ಮಾರ್ಗರೆಟಿಫೆರಾ ಅಂತ ಹೇಳುವ ಒಂದು ಸ್ಪೀಸೀಸನ್ನು ನಾವು ಜಾಸ್ತಿ ಬಳಸ್ತೇವೆ. ಅದನ್ನು ಸಿಹಿ ನೀರಿನ ಸರೋವರಗಳಿಂದ ಕಲೆಕ್ಟ್ ಮಾಡುವಂತಹದ್ದು. ಈಗ ಡಿಮ್ಯಾಂಡ್ ಇರೋದ್ರಿಂದ, ಇದಕ್ಕೆ ಬೇಡಿಕೆ ಇರೋದ್ರಿಂದ ಅವುಗಳನ್ನೇ ಪಾಲನೆ ಮಾಡುವ ಫಾರಂಗಳು ಕೂಡ ಹುಟ್ಕೊಂಡಿದ್ದಾವೆ. ನಮ್ಮ ಕರ್ನಾಟಕದ ಮಟ್ಟಿಗೆ ಬರೋದಾದರೆ ಈಗ ಇತ್ತೀಚಿನ ದಿನಗಳಲ್ಲಿ ಅದು ಕಾಲಿಡ್ತಾ ಇದೆ. ಇದರ ಬಗ್ಗೆ ತರಬೇತಿ ತುಂಬ ಸಮಯದಿಂದನೇ ಆಗ್ತಾ ಇದೆ. ರೈತರು ಆಸಕ್ತಿ ತೋರಿ ಒಬ್ಬರು ಇಬ್ಬರು ಮಾಡ್ತಾ ಇದ್ದಾರೆ. ಬಟ್ ಮುತ್ತು ಕೃಷಿಯನ್ನು ನಾವು ಮಾಡಬೇಕು ಅಂತ ಗುಂಪಲ್ಲಿ ಬಂದು ನಾವು ಮಾಡ್ತೇವೆ ಅಂತ ರೈತರು ಮುಂದೆ ಬರ್ತಾ ಇರೋದು, ಆಸಕ್ತಿ ತೋರಿಸ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ನಮಗೆ ಕಾಣಿಸ್ತಾ ಇರುವಂತಹದ್ದು. ಇದು ಹೇಗಿದೆ ಅಂತ ಹೇಳಿದ್ರೆ, ನಾವೀಗ ಹೊರಗಡೆಯಿಂದ ತರಿಸಿದಾಗ ಇವೆಲ್ಲ ಕಂಪನಿ ಟೈಅಪ್ಸ್ ಥರ ಇದ್ದಾವೆ. ಅವರೇ ಸಿಂಪಿಯನ್ನು ನಮಗೆ ಸಪ್ಲೈ ಮಾಡ್ತಾರೆ, ಅವರೇ ಶಸ್ತ್ರಚಿಕಿತ್ಸೆಯನ್ನು ಮಾಡಿಕೊಡ್ತಾರೆ. ನಮ್ಮ ಫಾರಮ್ನಲ್ಲಿ ಪಾಲನೆ ಮಾಡೋದು ನಮ್ಮ ಕೆಲಸ, ನೋಡ್ಕೋಬೇಕಾಗತ್ತೆ. ಕೊನೆಗೆ ಬೈಬ್ಯಾಕ್ ಕೂಡ ಕೊಡ್ತಾರೆ. ನಮ್ಮ ಮುತ್ತು ಎಷ್ಟು ಡೆವಲಪ್ ಆಗಿದೆ ಮತ್ತು ಅದರ ಗುಣಮಟ್ಟ ಹೇಗಿದೆ ಅನ್ನೋದರ ಮೂಲಕ ಅವರು ಬೈಬ್ಯಾಕನ್ನು ಕೂಡ ನಮಗೆ ಮಾಡಿಕೊಡುವ ವ್ಯವಸ್ಥೆ ಸದ್ಯದ ಮಟ್ಟಿಗೆ ಇದೆ. ಈಗ ಸದ್ಯ ನಾವು ನಮ್ಮ ರೈತರುಗಳಿಗೆ ಇದೇ ರೀತಿಯ ವ್ಯವಸ್ಥೆಯನ್ನು ಪಾಲನೆ ಮಾಡ್ತಾ ಇದ್ದೇವೆ. ನಮ್ಮಲ್ಲೇ ನಮ್ಮ ಕೈಗೆಟುಕುವ ದರದಲ್ಲಿ ಸಿಂಪಿಗಳು ಲಭ್ಯ ಆಗೋವರೆಗೆ ಬಹುಶಃ ನಾವು ಈ ವ್ಯವಸ್ಥೆಯನ್ನೇ ಪಾಲಿಸ್ಕೊಂಡು ಬರಬೇಕು ಅಂತ ಅಂದ್ಕೊತೇವೆ. ಇದು ಸಾಧಾರಣವಾಗಿ ನಮ್ಮ ಕರ್ನಾಟಕದಲ್ಲಿ ಹಲವಾರು ಕಡೆ ಮುತ್ತು ಕೃಷಿಯನ್ನು ಕೈಗೊಂಡಿರೋದ್ರಿಂದ ಇದರ ಬಗ್ಗೆ ನಮಗೆ ಗೊತ್ತಿದೆ, ಹೇಗೆ ಸಿಂಪಿಗಳು ಸಿಗುತ್ತವೆ, ಎಲ್ಲಿಂದ ಸಿಗ್ತವೆ ಅಂತ ಹೇಳಿ ನಮಗೆ ಗೊತ್ತಿರೋದ್ರಿಂದ ರೈತರು ಆಸಕ್ತಿ ವಹಿಸಿದರೆ ನಾವು ಒಂದು ಗುಂಪಾಗಿ ಮಾಡಿ ಅವರಿಗೆ ತರಬೇತಿಯನ್ನು ಕೊಟ್ಟು ನಮ್ಮಲ್ಲಿ ಏನು ನಮ್ಮ ಇಲಾಖೆಯಲ್ಲಿ ಈಗಾಗಲೇ ಲಭ್ಯವಿರುವ ಯೋಜನೆ ಅಡಿಯಲ್ಲೇ ತರಬೇತಿಯನ್ನು ಕೊಡಿಸ್ಕೊಂಡು ಮತ್ತು ಅವರು ಅವರ ಆಸಕ್ತಿಯಲ್ಲಿ ಎಷ್ಟು ಸಿಂಪಿಗಳನ್ನು ಬೇಕೋ ಅಷ್ಟು ಸಿಂಪಿಯನ್ನು ತರಿಸ್ಕೊಂಡು ಪಾಲನೆ ಮಾಡಬಹುದು. ಸಾಧಾರಣವಾಗಿ ರೈತರ ಜಮೀನಿನಲ್ಲಿ ಕೃಷಿ ಹೊಂಡ ಅಂತೂ ಇದ್ದೇ ಇದ್ದಾವೆ. ಇತ್ತೀಚಿನ ದಿನಗಳಲ್ಲಿ ಮುಂದಕ್ಕೆ ಬರ್ತಾ ಇರೋದಂದರೆ ಮನೆಯ ಟ್ಯಾರೇಸ್ನಲ್ಲಿ, ಮನೆಯ ಹಿತ್ತಲಿನಲ್ಲಿ ತೊಟ್ಟಿಗಳನ್ನು ಇಟ್ಕೊಂಡು ಮುತ್ತು ಕೃಷಿಯನ್ನು ಮಾಡ್ತಾ ಇರುವಂತಹದ್ದು. ನಾವು ಕೊಡಗಿನಲ್ಲಿ ಕೂಡ ಒಂದಿಷ್ಟು ರೈತರಿಗೆ ತರಬೇತಿ ನೀಡಿದ್ದೇವೆ, ಮನೆಯಲ್ಲಿ ಮುತ್ತು ಕೃಷಿ ಅಂತ ಹೇಳಿ. ಅವರ ಮನೆಯ ಅಂಗಳದಲ್ಲೇ ಟಬ್ಗಳನ್ನು, ಕ್ರೇಟ್ಗಳನ್ನು ಇಟ್ಕೊಂಡು ಕೃಷಿಯನ್ನು ಮಾಡುವಂತಹದ್ದು. 2 ಗುಂಪಿಗೆ ತರಬೇತಿ ಕೊಟ್ಟಿದ್ದೇವೆ. ಒಂದು ಗುಂಪು ಈಗ ಮುಂದೆ ಬಂದಿದೆ ಮಾಡಲಿಕ್ಕೆ. ಸೊ ಮೊದಲಿಗೆ ನಾವು ಈ ಸಿಂಪಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹದ್ದು. ಎರಡನೇದು ಶಸ್ತ್ರಚಿಕಿತ್ಸೆ. ಇದು ಹೇಗಾಗತ್ತೆ ಅಂತ ಹೇಳಿದ್ರೆ, ನಾನು ಆವಾಗಲೇ ಹೇಳಿದೆ, ಆಹಾರ ಸ್ವೀಕಾರ ಮಾಡಬೇಕಾದ್ರೆ ಫಿಲ್ಟರ್ ಫೀಡಿಂಗ್ ಮಾಡಲಿಕ್ಕಾಗಿ, ಸೋಸುವಿಕೆ ಮಾಡಲಿಕ್ಕಾಗಿ ಮಾತ್ರ ಚಿಪ್ಪು ತನ್ನ ಬಾಯಿಯನ್ನು ತೆರೆದು ಮುಚ್ಚಿ ಮಾಡ್ತಾ ಇರುತ್ತೆ. ನಾವು ಹೋಗಿ ಓಪನ್ ಮಾಡಲಿಕ್ಕೆ ನೋಡಿದರೆ ಅದಷ್ಟು ಸುಲಭವಾಗಿ ಓಪನ್ ಮಾಡೋದಿಲ್ಲ. ಆದರೆ ನಾವು ಒತ್ತಾಯಪೂರ್ವಕವಾಗಿ ಆ ಚಿಪ್ಪಿನ ಬಾಯನ್ನು ಬಿಡಿಸಿ ಮಧ್ಯದಲ್ಲಿ ಒಂದು ಬೆಣೆಯನ್ನು, ಒಂದು ಸಣ್ಣ ಮರದ ತುಂಡನ್ನು ಇಟ್ಟು ನಮಗೆ ಯಾವ ಕಿರಿಕಿರಿ ಉಂಟು ಮಾಡುವ ವಸ್ತುವನ್ನು ನಾವೇ ಹಾಕೋದು. ಆವಾಗಲೇ ಹೇಳಿದೆ, ಇಮೇಜ್ ಬೇಕಾದರೆ ಇಮೇಜ್ ಹಾಕ್ಬೋದು, ಬೀಡ್ ಬೇಕಾದರೆ ಬೀಡ್ ಹಾಕಬಹುದು. ಏನೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಒಂದು ಲೇಮ್ಯಾನಿಷ್ ವೇಯಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕಪ್ಪೆ ಚಿಪ್ಪಿನ ಪುಡಿಯನ್ನೇ, ಸತ್ತು ಹೋದ ಕಪ್ಪೆ ಚಿಪ್ಪಿದೆಯಲ್ಲ ಅದನ್ನೇ ಪುಡಿ ಮಾಡಿ ಆ ಪುಡಿಯನ್ನೇ ಚೂರನ್ನೇ ದೇಹದ ಒಳಗೆ ಹಾಕುವಂತಹದ್ದು. ಅದರ ಸುತ್ತೇ ಮುತ್ತು ಉತ್ಪಾದನೆ ಆಗುವಂತಹದ್ದು. ಅಂದರೆ ಈಗ ವೃತ್ತಾಕಾರವಾಗಿ ಮುತ್ತಾಗಬೇಕು ಅಂದರೆ ಅದಕ್ಕೂ ಬೇರೆ ಇದೆಯಾ? ಇಲ್ಲ, ನಿಮಗೆ ಶೇಪ್ಗಳು ಬೇಕಾದರೆ ಯಾವುದೋ ಒಂದು ಶೇಪ್ ಬೇಕು ಅಂತ ಇಟ್ಕೊಂಡಿರ್ತೀರಿ. ಯಾವುದೋ ಒಂದು ತ್ರಿಶೂಲದ ಆಕಾರದಲ್ಲಿ ನಿಮಗೆ ಬೇಕು, ಓಂ ಆಕಾರದಲ್ಲಿ ಬೇಕು ಅಂತ ಹೇಳಿದ್ರೆ ಆ ಆಕಾರದ ಬೀಡನ್ನೇ ನೀವು, ಮಣಿಯನ್ನೇ ನೀವು ಹಾಕಬೇಕಾಗತ್ತೆ. ನಿಮಗೆ ನಿಮ್ಮ ತಲೆಯಲ್ಲಿ ಇದೆ ಯಾವುದೋ ಒಂದು ಆಕಾರದ್ದೇ ಬೇಕು ನನಗೆ ಅಂತ ಹೇಳಿ, ಒಂದು ಕೊಳಲಿನ ಆಕಾರದ್ದು ಬೇಕು ಅಂದರೆ ಅದೇ ಆಕಾರದ ಬೀಡನ್ನು ನೀವು ಮುತ್ತಿನ ದೇಹದೊಳಗೆ ಹಾಕಬೇಕು. ದುಂಡನೇದು ಬೇಕು ಅಂದರೆ ನೀವು ಕಪ್ಪೆ ಚಿಪ್ಪಿನ ಚೂರನ್ನು ಹಾಕಿದರೆ ಸಾಕು. ಅದು ದುಂಡನೆ, ನಿಮಗೆ ಎಲ್ಲ ಕಪ್ಪೆ ಚಿಪ್ಪುಗಳು ದುಂಡಾಗೆ ಬರುತ್ತೆ. ನೈಸರ್ಗಿಕವಾಗಿ ಅಸಲಿಯಾಗಿ ದೊರಕುವ ಮುತ್ತೇನಿದೆ ಅದರ ಆಕಾರ ನಿಯಮಿತವಾಗಿ ಇರೋದಿಲ್ಲ. ನಾವೇನು ಮಾರ್ಕೆಟಲ್ಲಿ ನಕಲಿ ಮುತ್ತು ನೋಡ್ತೀವಿ, ಫುಲ್ ರೌಂಡ್ ಶೇಪ್ಡ್, ಫುಲ್ ಪ್ಯೂರ್ ರೌಂಡ್ ಶೇಪ್ ಬರುತ್ತೆ, ಅದು ಅಸಲಿ ಅಲ್ಲ. ಅಸಲಿ ಮುತ್ತೇನಂದರೆ ನಿಮಗೆ ನಿಯಮಿತ ಶೇಪಲ್ಲಿ ಸಿಗೋದಿಲ್ಲ. ರೆಗ್ಯುಲರ್ ಶೇಪ್ ಅಂತ ಏನು ಹೇಳ್ತೇವೆ, ರೆಗ್ಯುಲರ್ ಸ್ಟ್ರಕ್ಚರ್ ಅದರಲ್ಲಿ ಬರೋದಿಲ್ಲ. ಅನಿಯಮಿತ ಆಕಾರದಲ್ಲೇ ಇರುವಂತಹದ್ದು. ಸಾಧಾರಣವಾಗಿ ಬಳಕೆ ಮಾಡೋದು ಅದರ ಚಿಪ್ಪಿನ ಚೂರುಗಳನ್ನೇ ನಾವು ಹಾಕುವಂತಹದ್ದು, ಇನ್ಸರ್ಟ್ ಮಾಡುವಂಥದ್ದು. ಅದರ ಸುತ್ತ ಪದರದ ಮೇಲೆ ಪದರ ಆಗಿ ಈ ಕಾಂಕ್ಯುಲನ್ ಮತ್ತು ಆರ್ಗೊನೈಟ್ ಮಿಶ್ರಣ ಪದರದ ಮೇಲೆ ಪದರ ಬಿದ್ದು ನೀವು ಹೇಳುವ ರೌಂಡ್ ಶೇಪಿನ ಮುತ್ತು ರೂಪುಗೊಳ್ಳುವಂತಹದ್ದು. ಆಕಾರ ಬೇಕು ಅಂತ ಹೇಳಿದರೆ ಮಾತ್ರ ನೀವು ಆಕಾರದ ಬೀಡನ್ನು ಅದರ ದೇಹದೊಳಗೆ ಹಾಕಿದರೆ ಸಾಕು. ಅದರ ಚಿಪ್ಪಿನ ಹತ್ತಿರ ಅದರ ದೇಹದ ಪದರವನ್ನು ಸ್ವಲ್ಪ ರಿಮೂವ್ ಮಾಡಿ ಏನಿದೆ ಬಾಹ್ಯ ಕಣ ಅದನ್ನು ಅದರೊಳಗೆ ಸೇರಿಸಿ ಚಿಪ್ಪಿನ ಬಾಯಿಯನ್ನು ಮುಚ್ಚಿಬಿಡ್ತಾರೆ. ಅಲ್ಲಿಗೆ ಅದಾಯಿತು. ನೀವೆಲ್ಲೆಲ್ಲೋ ತೆಗೆದು ಅದನ್ನು
ತುರುಕ್ಲಿಕ್ಕೆ ಆಗೋದಿಲ್ಲ ಅದರ ದೇಹದಲ್ಲಿ. ನಾವು ನೋಡ್ಕೋಬೇಕು, ನಾವು ಇನ್ಸರ್ಟ್ ಮಾಡ್ತಾ ಇರುವಂತಹ ಬಾಹ್ಯ ಕಣ ಆ ಕಪ್ಪೆ ಚಿಪ್ಪುವಿನ ಪ್ರಾಣಿಯ ದೇಹದ ಹೊರಪದರ ಮತ್ತು ಕಪ್ಪೆ ಚಿಪ್ಪಿನ ಒಳಪದರದ ನಡುವಿನಲ್ಲಿ ಇದೆ ಅನ್ನೋದು ನಾವು ನೋಡ್ಕೋಬೇಕಾಗತ್ತೆ. ಕೆಲವೊಂದ್ಸರಿ ಹೀಗೆ ಮಾಡಬೇಕಾದ್ರೆ ಕಪ್ಪೆ ಚಿಪ್ಪುವಿನ ಪ್ರಾಣಿಯ ದೇಹಕ್ಕೆ ತೊಂದರೆಯಾಗಿ ಅದು ಸಾಯಲೂಬಹುದು. ಈ ಕಿರಿಕಿರಿಯನ್ನು ತಡ್ಕೊಳ್ಳೋಕ್ಕಾಗದೆ ಅದು ಆ ಮುತ್ತನ್ನು ಉತ್ಪಾದನೆ ಮಾಡದೆಯೂ ಇರಬಹುದು. ಹಾಗಾಗಿ ಈ ಸಮಯದಲ್ಲಿ ಏನು ಶಸ್ತ್ರಚಿಕಿತ್ಸೆ ಅಂತ ಹೇಳ್ತೇವೆ, ಆ ಸಮಯದಲ್ಲಿ ನಾವು ಆದಷ್ಟು ಕೇರ್ ತಗೊಳ್ಬೇಕಾಗತ್ತೆ. ತುಂಬ ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಅದು ಕೂಡ ಒಂದು ಜೀವಿ ಅಂತ ಅನ್ನುವ ಕಾರಣಕ್ಕೆ. ಅದಾದ ನಂತರ ನಾವು ಸುಮ್ಮನೆ ಬಿಟ್ಬಿಡೋದ ಹೋಗಿ ಮುತ್ತಾಗತ್ತಾ ಅಂತ ಹೇಳಿದ್ರೆ ಇಲ್ಲ. ನಮಗೆ ಒಂದೇನಾದರೂ ಆಪ್ರೇಷನ್ ಆದರೆ ಮತ್ತೆ 2-3 ಡೇಸ್ ನಮ್ಮನ್ನು ಕೇರ್ ನಿಗಾದಲ್ಲಿ ಇಟ್ಟಿರ್ತಾರೆ. ಅದೇ ರೀತಿ ನಿಗಾ ವಹಿಸಬೇಕಾಗತ್ತೆ. ನಾವು ಅದಕ್ಕೆ ಆ್ಯಂಟಿಬಯೋಟಿಕ್ ಕೊಡಬೇಕಾಗತ್ತೆ. ಮೆಂಥಾಲ್ ನೀರನ್ನು ಚಿಮುಕಿಸ್ತಾ ಅದನ್ನು ಒಂದು ಸಣ್ಣ ತೊಟ್ಟಿಯಲ್ಲಿ ಒಂದು 2-3 ದಿನದ ಒಳಗೆ ಅಬ್ಸರ್ವೇಷನ್ನಲ್ಲಿ ಇಡಬೇಕಾಗತ್ತೆ. ನಾವು ಮುತ್ತು ಕೃಷಿಯನ್ನು ಪಾಲನೆ ಮಾಡೋದು ಕೃಷಿ ಹೊಂಡ ಅಥವಾ ಕ್ರೇಟ್ ಅಥವಾ ಟಬ್ ಅಂತ ಇಟ್ಕೊಂಡ್ರೆ, ಈ ಶಸ್ತ್ರಚಿಕಿತ್ಸೆ ಆದ ನಂತರದ 3 ದಿನದಲ್ಲಿ ನಾವೊಂದು 1/4 ಅರ್ಧ ಅಡಿ ನೀರಿನಲ್ಲಿ ಒಂದು ಸ್ಥಿರವಾದ ಒಂದು ಸಿಚುವೇಶನನ್ನು ಕ್ರಿಯೇಟ್ ಮಾಡಿ ಅವುಗಳನ್ನು ಇಡಬೇಕಾಗತ್ತೆ. ಕಂಡೀಷನಿಂಗ್ ಮಾಡೋದು. ಈ ಸಮಯದಲ್ಲಿ ಯಾವುದಾದ್ರೂ ಚಿಪ್ಪು ಸತ್ತು ಹೋದರೆ ಅದನ್ನು ತೆಗೆದು ಹಾಕೋದು. ಹೇಗೆ ಗೊತ್ತಾಗುತ್ತೆ? ಹೇಳ್ತೇನೆ. ಅದು ಕಪ್ಪೆ ಚಿಪ್ಪು ಆಹಾರವನ್ನು ಸ್ವೀಕಾರ ಮಾಡಲಿಕ್ಕೆ ಮಾತ್ರ ಬಾಯಿಯನ್ನು ತೆರೆಯೋದು, ಮುಚ್ಚೋದು ತೆರೆಯೋದು ಮಾಡ್ತಾ ಇರುತ್ತೆ. ನಮಗೆ ಕಾಣಿಸುತ್ತೆ. ಆ ಸಮಯದಲ್ಲಿ ಅದು ಬಾಯನ್ನು ಹೊರಗಡೆ ಹಾಕಿರುತ್ತೆ ಕೂಡ. ಸತ್ತೋಯ್ತು ಅಂದರೆ ಚಿಪ್ಪು ಪರ್ಮನೆಂಟಾಗಿ ಓಪನ್ ಇರುತ್ತೆ. ಪರ್ಮನೆಂಟಿಗೆ ನಾವು ಬೆಳಗ್ಗೆ ಬಂದು ನೋಡಿದ್ವಿ, ಮಧ್ಯಾಹ್ನ ನೋಡ್ತಾ ಇದ್ವಿ, ಚಿಪ್ ಓಪನ್ ಆಗಿದೆ ಅಂತ ಹೇಳಿದರೆ ಸತ್ತು ಹೋಗಿದೆ ಅಂತ ಅರ್ಥ. ಆ ಸತ್ತು ಹೋದ ಚಿಪ್ಪನ್ನು ನಾವು ಇಮಿಡಿಯೇಟಾಗಿ ಅಲ್ಲಿಂದ ತೆಗಿಬೇಕು. ತೆಗಿಲಿಲ್ಲ ಅಂತ ಹೇಳಿದ್ರೆ ಸತ್ತು ಹೋದ ಚಿಪ್ಪಿನ ಮೇಲೆ ರೆಡ್ ವರ್ಮ್ ಅಂತ ಒಂದು ಹುಳುಗಳು ಬೆಳೀಲಿಕ್ಕೆ ಶುರುವಾಗುತ್ತೆ, ಡಿಸೀಸ್ ಶುರುವಾಗುತ್ತೆ. ಅದು ಎಲ್ಲ ಚಿಪ್ಪಿಗೂ, ಆರೋಗ್ಯವಂತ ಚಿಪ್ಪಿಗೂ ಕೂಡ ಹರಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಇದೊಂದೇ ನಮಗೆ ಮೇಜರ್ ಇಶ್ಯೂ ಪರ್ಲ್ ಕಲ್ಚರಲ್ಲಿ ಕಂಡುಬರುವುದು. ನಮಗೆ ಇನ್ಸರ್ಷನ್ ಆದ ನಂತರ, ಶಸ್ತ್ರಚಿಕಿತ್ಸೆಯ ನಂತರ ಮತ್ತು ಪಾಲನೆ ಸಮಯದಲ್ಲಿ ಇದೇ ದೊಡ್ಡ ಪ್ರಾಬ್ಲಮ್. ಫಸ್ಟು 3 ತಿಂಗಳು ನಾವಿದು ಕಪ್ಪೆ ಚಿಪ್ಪು ಸತ್ತು ಹೋಗಿದೆಯಾ ಜೀವ ಇದೆಯಾ ಅಂತ ಹೇಳಿ ನಿಗಾ ವಹಿಸಲೇಬೇಕು. ಮೊದಲ 2-3 ತಿಂಗಳು ನಾವು ಒಂಚೂರು ಕೇರ್ ವಹಿಸಬೇಕಾಗತ್ತೆ. ಆ್ಯಂಟಿಬಯೋಟಿಕ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ನಾವು ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ ತೊಗೊತೀವಲ್ಲ ಅದನ್ನೇ ಪೌಡರ್ ಮಾಡಿ ಹಾಕೋದಷ್ಟೇ. ನಾವು ಸ್ಪೆಷಲ್ಲಾಗಿ ಏನು ತಂದು ಹಾಕಬೇಕಾಗಿಯೂ ಇಲ್ಲ. ಈಗ ಅಲಂಕಾರಿಕ ಕೃಷಿ ತೊಟ್ಟಿಯಲ್ಲಿ, ಮೀನುಗಳ ತೊಟ್ಟಿಯಲ್ಲಿ ಅವುಗಳು ಕೂಡ ಸ್ವಲ್ಪ ಡಿಸೀಸ್ ಬಂದಿದೆ ಆ್ಯಂಟಿಬಯೋಟಿಕ್ ಕೊಡಿ ಅಂದರೆ ನಾವು ಹೊಸದಾಗಿ ಮೀನುಗಳಿಗೆ ತಂದು ಹಾಕೋದಿಲ್ಲ. ಮನುಷ್ಯರು ಏನು ಆ್ಯಂಟಿಬಯೋಟಿಕ್ ತಿಂತಾರೋ ಅದನ್ನೇ ಪೌಡರ್ ಮಾಡಿ ಆ ನೀರಿನಲ್ಲೇ ಒಂದು 10 ನಿಮಿಷನೋ 5 ನಿಮಿಷನೋ ಡಿಪ್ ಮಾಡಿ ಇಟ್ಟಿರೋದು. ಅದೇ ರೀತಿ ಪರ್ಲ್ಗಳಿಗೂ ಕೂಡ ಮೆಂಥಾಲ್ ನೀರನ್ನು ನಾವು ಸ್ವಲ್ಪ ಚಿಮುಕಿಸ್ಕೊಳ್ತೇವೆ. ಯಾವುದೇ ರೀತಿಯ ಅದು ಗಾಯ ಏನಾದರೂ ಆಗಿದ್ರೆ ಅದು ಸ್ಪ್ರೆಡ್ ಆಗಬಾರ್ದು, ಇನ್ಫೆಕ್ಷನ್ ಆಗಬಾರ್ದು ಅಂತ ಹೇಳುವ ಕಾರಣಕ್ಕೆ ಇದೊಂದು ಕ್ರಮವನ್ನು ನಾವು ಕೈಗೊಳ್ತೇವೆ. ಈ ಸಣ್ಣ ತೊಟ್ಟಿಯನ್ನು ನಾವು ಹೇಗೆ ನಿರ್ಮಾಣ ಮಾಡೋದು ಅಂತ ಅದಕ್ಕೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಟಾರ್ಫಲಿನ್ ಇರುತ್ತೆ, ಒಂದು ಸುತ್ತ ಇಟ್ಟಿಗೆ ಇಟ್ಟು ಅದರ ಟಾರ್ಫಲಿನ್ ಹಾಕಿ ಅದರಲ್ಲಿ ಒಂದು 1/4 ಅಡಿ ಅರ್ಧ ಅಡಿ ನೀರು ನಿಲ್ಲಿಸಿದ್ರೆ ಸಾಕು. ಏರೇಷನ್ ಕೊಟ್ಟರೆ ಆಯಿತು. ಇದನ್ನು ಸಪ್ರೇಟಾಗಿ ನಮ್ಮ ಅಂಗಳದಲ್ಲಿ ಅಥವಾ ಹಿತ್ತಲಿನಲ್ಲಿ ಎಲ್ಲಿ ಜಾಗ ಇದೆ ಅಲ್ಲಿ ನಾವು ಅರೇಂಜ್ ಮಾಡ್ಕೊಳ್ಳೋದು. ಆರ್ಟಿಫಿಷಿಯಲ್ ಸ್ಟ್ರಕ್ಚರ್, ಕೃತಕವಾಗಿ ತಾತ್ಕಾಲಿಕ 2-3 ದಿನಕ್ಕಾಗಿ ಇದು ನಾವು ಒಂದು 1/4 ಅಡಿ ನೀರು ನಿಲ್ಲುವಂತಹ ಒಂದು ಸ್ಟ್ರಕ್ಚರನ್ನು ಡೆವಲಪ್ ಮಾಡ್ಕೊಳ್ಳೋದು ಅಷ್ಟೇ. ಈಸಿ ವೇ ಇದೆ. ಒಂದೊಂದು ಇಟ್ಟಿಗೆಯನ್ನು ಸುತ್ತ ಹಿಡಿದು ಮಧ್ಯದಲ್ಲಿ ಟಾರ್ಫಲಿನ್ ಹಾಕ್ಬಿಡೋದು, ಅದಕ್ಕೆ ನೀರು ತುಂಬಿಸೋದು, ಮತ್ತೊಂದು ಏರೇಷನ್ ಸಿಸ್ಟಮನ್ನು ನಾವು ಅಳವಡಿಸಿ ಬಿಡೋದು. ಆಗ ಎಲ್ಲ ಚಿಪ್ಪುಗಳು ಆರೋಗ್ಯವಂತವಾಗಿದೆಯಾ ಇಲ್ಲದನ್ನ ನಾವು ತೆಗೆದು ಹಾಕಲಿಕ್ಕೆ ಮತ್ತು ಉತ್ತಮವಾಗಿರೋದನ್ನೇ ನಾವು ನೆಕ್ಸ್ಟ್ ಪಾಲನೆಗೆ ತೆಗೆದು ಹಾಕಲಿಕ್ಕೆ ನಮಗೆ ಸುಲಭ ಆಗುತ್ತೆ ಅಂತ ಹೇಳಿ. 3 ದಿನ ಆದ ನಂತರ ಸತ್ತೋಗಿದ ಚಿಪ್ಗಳನ್ನೆಲ್ಲ ನಾವು ತೆಗೆದು ಹಾಕಿದ್ದೇವೆ. ಉಳಿದದು ಆರೋಗ್ಯವಂತವಾಗಿದೆ ಅಂದಮೇಲೆ ನಾವು ಅದನ್ನು ನಮ್ಮ ಮುಖ್ಯ ಕೊಳಕ್ಕೆ ನಾವು ಅದನ್ನು ವರ್ಗಾವಣೆ ಮಾಡುವಂತಹದ್ದು. ಇದು ಹೇಗೆ ಅಂತ ಹೇಳಿದ್ರೆ, ಈಗಿನ ಸಿಸ್ಟಮಲ್ಲಿ ಹೇಗಿದೆ, ಮೆಶ್ಗಳನ್ನು ಅವರೇ ಡೆವಲಪ್ ಮಾಡಿ ನಮಗೆ ಕೊಟ್ಬಿಡ್ತಾರೆ. ಮೆಶ್ ವಿತ್ ಪಾಕೆಟ್ಸ್. ಒಂದು ಮೆಶ್ನಲ್ಲಿ ಒಂದು ಬದಿ 5 ಪಾಕೆಟ್, ಇನ್ನೊಂದು ಬದಿ 5 ಪಾಕೆಟ್ ಕೊಟ್ಬಿಡ್ತಾರೆ. ಆ ಪಾಕೆಟ್ ಒಳಗೆ ಈ ಚಿಪ್ಪುಗಳನ್ನು ಹಾಕಿ ಉದ್ದನೆ ರಾಡಿಗೆ ಕಟ್ಟಿ ನೀರೊಳಗೆ ಬಿಟ್ಬಿಡೋದು ಅಷ್ಟೇ, ಇಳಿಬಿಡೋದು ಅಷ್ಟೇ. ಆ ಮೆಶ್ನ ಪಾಕೆಟ್ ಒಳಗಡೆ ಆ ಚಿಪ್ಪುಗಳು ಇರ್ತವೆ. ಒಂದು ಮೆಶ್ನಲ್ಲಿ ಒಂದು 10-12 ಚಿಪ್ಪುಗಳನ್ನು ಹಾಕುವಂಥ ವ್ಯವಸ್ಥೆಯನ್ನು ನಮಗೆ ಮಾಡಿ ಕೊಡ್ತಾರೆ ಅವರು. ಹಾಗೆ ಆ ಪಾಕೆಟ್ ಒಳಗೆ ಹಾಕಿ ಇಡಬೇಕಾದ್ರೆ ಕಪ್ಪೆ ಚಿಪ್ಪುವಿನ ಬಾಯಿ ಏನಿದೆ ಅದು ಮೇಲ್ಭಾಗದಲ್ಲಿ ಬರುವ ಹಾಗೆ ನಾವು ನೋಡ್ಕೋಬೇಕು. ಅದು ಮತ್ತೆ ಫೀಡಿಂಗ್ ಮಾಡ್ತಾ ತಿನ್ನಬೇಕಾಗತ್ತಲ್ಲ, ಅದಕ್ಕಾಗಿ ನಾವು ಆ ಚಿಪ್ಪುವಿನ ಬಾಯಿ ಆ ಪಾಕೆಟ್ನಲ್ಲಿ ಮೇಲ್ಭಾಗಕ್ಕೆ ಬರುವ ಹಾಗೆ ನೋಡಿಕೊಂಡು ಹಾಕೋದು. ಮತ್ತು ಕೃಷಿ ಹೊಂಡಕ್ಕೆ ಅಥವಾ ನಮ್ಮ ಟಬ್ ಅಥವಾ ಕ್ರೇಟ್ಗೆ ಮೇಲೆ ಒಂದು ದಾರ ಆದರೂ ಕಟ್ಬೋದು, ಇಲ್ಲ ಒಂದು ರಾಡ್ ಆದರೂ ಇಟ್ಬಿಡ್ಬೋದು. ಅದಕ್ಕೆ ತೂಗು ಹಾಕೋದು ಅಷ್ಟೇ, ಆ ಮೆಶ್ಗಳನ್ನು ತೂಗಿ ಹಾಕೋದು. ಇಲ್ಲ ಅಂತ ಹೇಳಿದ್ರೆ ಇನ್ನೂ ಒಂದು ಸಿಸ್ಟಮ್ ಮಾಡ್ತಾರೆ. ಒಂದು ದಾರದಲ್ಲಿ ಒಂದು ಕೋಲಿಗೆ, ಗಾಳದಂತಹ ಒಂದು ಕೋಲಿಗೆ ಆ ಚಿಪ್ಪುಗಳನ್ನು ಕಟ್ಟಿ ಅದನ್ನೇ ಒಂದು 1 ಅಡಿ 1.5 ಅಡಿ ನೀರಿನ ತೊಟ್ಟಿ ಅಥವಾ ಕೊಳಕ್ಕೆ ತೂಗಿ ಬಿಟ್ಬಿಡ್ಬೋದು. ಉದ್ದಕ್ಕೆ
ದಾರ ಅಥವಾ ಕೋಲು ಮೇಲೆ ತೇಲ್ತಾ ಇರೋದಕ್ಕೆ ಬಾಟ್ಲ್ಗಳನ್ನ ಕಟ್ಟುತ್ತಾರೆ ಅಥವಾ ಗಟ್ಟಿಯಾಗಿ ಕಟ್ಟಿಬಿಡ್ತಾರೆ ಅಷ್ಟೇ. ರಾಡ್ ಆದರೂ ಆಯಿತು, ಹಗ್ಗಗಳ ಸಹಾಯದಿಂದ ಆದರೆ ಆಯಿತು. ಇದನ್ನು ಒಂದು ಮಣಿ ಪೋಣಿಸಿದ ರೀತಿ ಒಂದು ಕೋಲಿನ ಸುತ್ತ ಪೋಣಿಸ್ಬಿಡೋದು ಚಿಪ್ಪನ್ನು. ಸ್ವಲ್ಪ ಸಮಯ ಆದ ನಂತರ ಆ ಚಿಪ್ಪ ಕೋಲಿ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ, ಅದರದ್ದು ಒಂದು ಗುಣ ಆ ರೀತಿ. ಕಟ್ಟಿ ಬಿಟ್ಬಿಟ್ರೆ ಅವು ನೀರೊಳಗೆ ಇರ್ತವೆ. ಪರೀಕ್ಷೆ ಮಾಡೋದು ಹೇಗೆ ಅಂದರೆ, ಪ್ರತಿದಿನ ಹೋಗಿ ನೀವು ಎತ್ತಿ ನೋಡಲೇಬೇಕಾಗತ್ತೆ, ಅದನ್ನು ನೀರಿನಿಂದ ಮೇಲೆ ಎತ್ತಿ ನೋಡಲೇಬೇಕಾಗತ್ತೆ. ಚಿಪ್ಪು ಸರಿ ಇದೆಯಾ, ಬಾಯಿ ಬಿಟ್ಟಿದೆಯಾ, ಸತ್ತು ಹೋಗಿದೆಯಾ ಅಂತ ನೋಡಬೇಕಾಗತ್ತೆ. ಆ ಸತ್ತು ಹೋದ ಚಿಪ್ಪುಗಳನ್ನು ನಾವು ಇಮಿಡಿಯೇಟ್ ರಿಮೂವ್ ಮಾಡಲೇಬೇಕಾಗತ್ತೆ. ಇದು ಮೊದಲ ಒಂದು 2 ರಿಂದ 3 ತಿಂಗಳ ಅವಧಿಗೆ ನಾವು ಗಮನ ಹರಿಸಬೇಕಾಗದಂತಹ ಒಂದು ವಿಷಯ. ಅದಾದ ನಂತರ ಅಂತ ಹೇಳಿದ್ರೆ ಅವು ಆ ಕಂಡೀಷನ್ನಿಗೆ ಅಡ್ಜಸ್ಟ್ ಆಗಿರ್ತವೆ. ಹಾಗಾದರೆ ಕಂಡೀಷನ್ ಅಂದರೆ ಏನು, ಯಾವ ಕಂಡೀಷನ್ ಇರಬೇಕು ಈ ಚಿಪ್ಪುಗಳನ್ನು ಕೃಷಿ ಮಾಡಬೇಕಾದ್ರೆ ಅಂತ ಹೇಳಿದ್ರೆ, ನಾವೀಗ ಮೀನು ಕೃಷಿ ಮಾಡಬೇಕಾದ್ರೂ ಹೇಳೋದು 6.5 ರಿಂದ 8.5 ನೀರಿನ ರಸಸಾರ ಇದ್ದರೆ ಒಳ್ಳೆಯದು ಅಂತ ಹೇಳಿ. ನಾವು ಮುತ್ತು ಕೃಷಿಗೂ ಅದನ್ನೇ ಹೇಳೋದು, ಅಷ್ಟೇ ರಸಸಾರ 6.5 to 8.5, 6.5 ರಿಂದ 8.5 ರಸಸಾರ ನೀರಿನಲ್ಲಿ ಮೇಂಟೈನ್ ಮಾಡಿದರೆ ಸಾಕು ಅಂತ ಹೇಳಿ. ಸಾಧಾರಣವಾಗಿ ಅಷ್ಟಿರತ್ತೆ. ನಮ್ಮ ಈ ಮಲೆನಾಡು ಪ್ರದೇಶದಲ್ಲೇ ನೀರು ಮತ್ತು ಮಣ್ಣು ಹುಳಿ ಮಣ್ಣು ಆಗುವಂತಹದ್ದು, ಅತಿ ಮಳೆ ಇರುವ ಕಾರಣ. ಹಾಗಾಗಿ ನಮಗೆ ಎಲ್ಲ ಸಜೆಸ್ಟ್ ಮಾಡ್ತಾರೆ. ನಮ್ಮಲ್ಲಿ ಕಾಫಿ ತೋಟಗಳಿಗೆ ನಾವು ಬೋಡೋ ಮಿಕ್ಸ್ಚರ್ ಹಾಕ್ತೇವೆ, ಸುಣ್ಣ ಹಾಕಿ ಅಂತ ಹೇಳ್ತಾರೆ. ಸುಣ್ಣ ಹಾಕೋದು ಯಾಕೆ ಅಂತ ಹೇಳಿದರೆ ಹುಳಿ ಮಣ್ಣನ್ನು ಸೆಟಲ್ ಮಾಡಲಿಕ್ಕೆ. ಅದೇ ರೀತಿ ನಾವು ಮೀನು ಕೃಷಿ ಮಾಡಬೇಕಾದ್ರೂ ನಮ್ಮ ರೈತರಿಗೆ ನಾವು ಹೇಳ್ತಾ ಇರ್ತೇವೆ, ತುಂಬ ಹುಳಿ ನೀರಂದರೆ ಆ್ಯಸಿಡಿಕ್ ವಾಟರ್ ಆಗಿದ್ದರೆ ಫಸ್ಟ್ ಸುಣ್ಣ ಹಾಕಿ ಅಂತ ಹೇಳಿಬಿಟ್ಟಿರ್ತೇವೆ ನಾವು. ಇಲ್ಲೂ ಕೂಡ ಅದೇ, ಕೃಷಿ ಹೊಂಡದಲ್ಲಿ ಮಾಡೋದಾದರೆ ಇಲ್ಲೂ ಕೂಡ ಸುಣ್ಣ ಹಾಕಿ ಆ ನೀರನ್ನು ಸೆಟಲ್ ಮಾಡ್ಕೊಳ್ಳೋದಷ್ಟೇ. ಆದರೆ ಬೇರೆ ಪ್ರದೇಶದಲ್ಲಿ ಈ ಪ್ರಾಬ್ಲಮ್ ಬರಲಿಕ್ಕಿಲ್ಲ ಅಂತ ಅಂದ್ಕೊಳ್ತೇನೆ, ಮಳೆ ತುಂಬ ಕಡಿಮೆ ಇರುವ ಪ್ರದೇಶದಲ್ಲಿ. ಯಾಕೆಂದರೆ ಮಳೆ ನೀರು ಕೂಡ ನಿಮಗೆ ಗೊತ್ತಿರ್ಬೋದು ಆ್ಯಸಿಡಿಕ್ ವಾಟರ್ ಅಂತ ಹೇಳಿ. ಸೊ 6.5 ರಿಂದ 8.5 ನಾವು ನಿರ್ವಹಣೆ ಮಾಡ್ಕೊಳ್ಳೋದು. ನಾನು ಮತ್ತೊಂದು ಹೇಳಿದೆ, ಇತರ ಮೀನುಗಳ ಜೊತೆ ಬೆಳವಣಿಗೆ ಹಾಕಬಹುದಾ, ನೀವು ಕೇಳಿದ್ರಿ ಬೇರೆ ಮೀನುಗಳ ಜೊತೆನೂ ಕಪ್ಪೆ ಚಿಪ್ಪನ್ನು ನಾವು ಬೆಳೆಸ್ಬೋದಾ, ಮುತ್ತು ಕೃಷಿಯನ್ನು ಮಾಡ್ಬೋದಾ ಅಂದರೆ ಮಾಡಬಹುದು. ಆದರೆ ನಾವು ನೆನ್ಪಿಟ್ಕೋಬೇಕು ಒಂದು ಅಮೋನಿಯಾ. ಯಾಕಂದರೆ ನಾವು ಫೀಡಿಂಗ್ ಎಷ್ಟು ಹಾಕ್ತೇವೆ ಅಂತ ನಮಗೆ ಗೊತ್ತಾಗಲ್ಲ. ನಾವು ಕಪ್ಪೆ ಚಿಪ್ಪುಗಳಿಗೆ ಹಾಕುವ ಫೀಡಿಂಗು ಇರ್ತದೆ, ನಮ್ಮ ಇತರ ಮೀನುಗಳಿಗೂ ಕೂಡ ನಾವು ಫೀಡಿಂಗ್ ಹಾಕ್ತೇವೆ. ಎಕ್ಸೆಸ್ ಫೀಡಿಂಗ್ ಆದಾಗ ಅಮೋನಿಯಾ ಇಶ್ಯೂ ಶುರು ಆಗುತ್ತೆ. ಎಕ್ಸೆಸ್ ಫುಡ್ ಹೋಗಿ ಕೊಳೆಯುತ್ತೆ, ಪುನಃ ಮೀನುಗಳ ಎಕ್ಸ್ಕ್ರೀಷನ್ ಕೂಡ ಹೋಗಿ ಕೊಳೆಯುತ್ತೆ, ಅಮೋನಿಯಾ ಪ್ರಾಬ್ಲಮ್ ಶುರುವಾಗತ್ತೆ. ಇದಕ್ಕೆ ಏನು ಮಾಡೋದು ಅಂತ ಹೇಳಿದ್ರೆ, ನಾವೊಂದು 25 ರಿಂದ 30% ನೀರನ್ನು ಎಕ್ಸ್ಚೇಂಜ್ ಮಾಡ್ತಾ ಇರಬೇಕಾಗತ್ತೆ. 5 ದಿನಕ್ಕೊಂದ್ಸಾರಿ, ವಾರಕ್ಕೊಂದ್ಸಾರಿ, 10 ದಿನಕ್ಕೊಂದ್ಸಾರಿ ಇಷ್ಟು ಪರ್ಸೆಂಟೇಜ್ ವಾಟರನ್ನು ನಾವು ನೀರನ್ನು ಎಕ್ಸ್ಚೇಂಜ್ ಮಾಡ್ತಾ ಇರೋದು. ಮತ್ತು ಆಹಾರ ಕ್ರಮವನ್ನು ನಿಯಮಬದ್ಧವಾಗಿ ಮಾಡುವಂತಹದ್ದು. ಎಷ್ಟು ಅಗತ್ಯ ಇದೆ ಅಷ್ಟೇ ಆಹಾರವನ್ನು ಹಾಕೋದು. ಅದು ಕಪ್ಪೆ ಚಿಪ್ಪಿಗಾಗಿ ಇರಲಿ, ಬೇರೆ ಮೀನುಗಳಿಗಾಗಿ ಆಗಿರಬಹುದು. ನಿಯಮಬದ್ಧವಾದ ಆಹಾರವನ್ನು ನಾವು ಸಿಸ್ಟಮನ್ನು ಫಾಲೋ ಮಾಡುವಂತಹದ್ದು. ಇನ್ನು ಹಿತ್ತಲಿನಲ್ಲಿ ಅಥವಾ ಟೆರೆಸಿನ ಮೇಲೆ ನಾವು ಟಬ್ ಇಟ್ಕೊಂಡು ಕ್ರೇಟ್ ಇಟ್ಕೊಂಡು ಮಾಡ್ತೇವೆ ಅಂತ ಹೇಳಿದ್ರೆ, ನಮಗೆ ಗೊತ್ತಿದೆ, ಈಗ ಎಕ್ಸಾಂಪಲ್ ಚಳಿಗಾಲ ಇದು, ಅರ್ಲಿ ಮಾರ್ನಿಂಗ್ ಮತ್ತು ಲೇಟ್ ನೈಟ್ಸ್ ತುಂಬ ಟೆಂಪ್ರೇಚರ್ ಡ್ರಾಪ್ ಆಗುತ್ತೆ, ಉಷ್ಣತೆ ತುಂಬ ಕಡಿಮೆ ಮಟ್ಟಕ್ಕೆ ಬಂದ್ಬಿಡುತ್ತೆ. ಸೊ ಆ ಥರದ ಒಂದು ವೇರಿಯೇಷನ್ ಇದೆಯಲ್ಲ, ಅದು ಸ್ವಲ್ಪ ಕಪ್ಪೆ ಚಿಪ್ಪಿನ ಕೃಷಿಯಲ್ಲಿ ಇರಬಾರ್ದು. ಸ್ಥಿರವಾದ ವಾತಾವರಣವನ್ನು, ಹವಾಮಾನವನ್ನು ಅದು ಬಯಸುತ್ತೆ. ಆ ಸಮಯದಲ್ಲಿ ನಮಗೆ ಏರೇಷನ್ನು, ಹೀಟರ್ಗಳ ಬಳಕೆಯನ್ನು ಮಾಡ್ಕೊಳ್ಬಹುದು. ಆಮ್ಲಜನಕದ ಸಪ್ಲೈ ತುಂಬ ಚೆನ್ನಾಗಿ ಆಗ್ತಾ ಇರಬೇಕಾಗತ್ತೆ. ಯಾಕೆಂದರೆ ತೊಟ್ಟಿಗಳಲ್ಲಿ ನಿಮಗೆ ಗೊತ್ತಿದೆ ಎಷ್ಟು ನೀರಿರ್ತದೆ ಅಂತ ಹೇಳಿ. ನಾವು 1 ಮೀಟರಷ್ಟು ಅಥವಾ 1-1.5 ಅಡಿಯಷ್ಟು ನೀರು ನಿಲ್ಲಕ್ಕಷ್ಟೇ ಸಾಧ್ಯ ಆಗೋದು ನಮಗೆ. ಅದೇ ನೀರನ್ನು ಎಲ್ಲ ಸಿಂಪಿಗಳು ಬಳಸಬೇಕಾಗತ್ತೆ. ಅದೇ ನೀರನ್ನು ಅವುಗಳೆಲ್ಲವೂ ಫಿಲ್ಟರ್ ಮಾಡುವಂತಹದ್ದು. ಆಕ್ಸಿಜನ್ ಕೊರತೆಯೂ ಆಗತ್ತೆ, ಆ ನೀರಿನಲ್ಲಿ ಫಲವತ್ತತೆಯ ತೊಂದರೆ ಕೂಡ ಆಗತ್ತೆ. ಅಂಥ ಸಮಯದಲ್ಲಿ ನಾವು ಒಳ್ಳೆ ಆಮ್ಲಜನಕದ ಸಪ್ಲೈ ಇರುವ ಹಾಗೆ ನೋಡ್ಕೋಬೇಕಾಗತ್ತೆ. ಇದು ರಾತ್ರಿ ಸಮಯದಲ್ಲಿ ನಾವು ಕೊಟ್ಟರೆ ಸಾಕಾಗುತ್ತೆ. ಹಗಲು ಅಂಥ ಪ್ರಾಬ್ಲಮ್ ಬರುವುದಿಲ್ಲ ನಮಗೆ. ರಾತ್ರಿಯ ಸಮಯದಲ್ಲಿ ನಾವು ಏರೇಷನ್ ಸಿಸ್ಟಮನ್ನು ಅಳವಡಿಸಿಕೊಳ್ಳೋದು ಉತ್ತಮ ಆಗುತ್ತೆ. ಮತ್ತು ಇಂತಹ ಕ್ರೇಟ್ ಮತ್ತು ತೊಟ್ಟಿಗಳಲ್ಲಿ, ಈಗ ಕೃಷಿ ಹೊಂಡ ಆದರೆ ನಮಗೆ ಇನ್ಲೆಟ್ ಔಟ್ಲೆಟ್ಸ್ ಇರುತ್ತೆ, ಹೊಸ ನೀರು ಬಿಟ್ಬಿಡ್ಬೋದು, ಹಳೆ ನೀರು ಹೋಗ್ತಾ ಇರುತ್ತೆ, ಹೊಸ ನೀರು ಕೊಳ್ಳಕ್ಕೆ ಬಿಟ್ಕೊಳ್ಬಹುದು. ಕ್ರೇಟ್ ಮತ್ತು ತೊಟ್ಟಿಗಳಲ್ಲಿ ನಾವು ನೀರನ್ನು ಎಕ್ಸ್ಚೇಂಜ್ ಮಾಡಲೇಬೇಕಾಗತ್ತೆ. ಇದು 2 ದಿನಕ್ಕೆ ಒಂದ್ಸರಿ, 3 ದಿನಕ್ಕೆ ಒಂದ್ಸರಿ ಆದರೂ ಆಗ್ಬೋದು. ಮತ್ತು ನಮಗೆ ಕಂಡೀಷನ್ ಗೊತ್ತಾಗತ್ತೆ. ಇವಾಗೆಲ್ಲ ನಮಗೆ ನೀರಿನ ರಸಸಾರವನ್ನು ಕಂಡುಹಿಡಿಯೋಕ್ಕೆ ಕೂಡ ಇನ್ಸ್ಟ್ರೂಮೆಂಟ್ಗಳಿದ್ದಾವೆ. ಮತ್ತು ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್, ನೀರಲ್ಲಿ ಕರಗಿದ ಆಮ್ಲಜನಕ ಎಷ್ಟಿದೆ, ಡಿಸಾಲ್ವ್ಡ್ ಆಕ್ಸಿಜನ್ ಎಷ್ಟಿದೆ ಅನ್ನೋದನ್ನು ಕಂಡುಹಿಡಿಯಲಿಕ್ಕೆ ಕೂಡ ನಮ್ಮ ಹತ್ರ ಮೀಟರ್ಗಳಿದ್ದಾವೆ. pHಗೆ ಕೂಡ pH ಪೇಪರ್ ಅಂತ ಬರುತ್ತೆ. ನಾವೆಲ್ಲದಕ್ಕೂ ನೀರನ್ನು ತಗೊಂಡು ಹೋಗಿ ಪ್ರಯೋಗಾಲಯಕ್ಕೆ ಹೋಗಬೇಕಂತ ಇಲ್ಲ, ನಾವೇ ಆ ಮಿಷಿನ್ಗಳನ್ನ ಇಟ್ಕೊಂಡು ನಮ್ಮಲ್ಲಿ ಪರೀಕ್ಷೆಯನ್ನು ಮಾಡ್ಕೊಳ್ತಾ ಇರಬಹುದಾಗುತ್ತೆ. ಹಾಗಾದರೆ ಇವುಗಳಿಗೆ ಆಹಾರ ಏನು ಕೊಡೋದು ನಾವು ಅಂತ ಹೇಳಿದ್ರೆ,
ನಾವು ಫಸ್ಟು 3 ತಿಂಗಳು ನಾವೇನು ತುಂಬ ಕೇರಲ್ಲಿ ನೋಡ್ಕೊಳ್ತೇವೆ, ಆವಾಗ ನಾವು ಸ್ಪಿರುಲಿನಾ ಆಲ್ಗೆಯನ್ನು ಹಾಕಬೇಕಾಗತ್ತೆ. ನಾವು ಸ್ಪಿರುಲಿನಾ ಅನ್ನೋದು ಆಹಾರವಾಗಿ ಸಿಕ್ಬಿಡುತ್ತೆ ನಮಗೆ, ಈಗ ಎಲ್ಲ ಕಡೆ ಸಿಗುವಂತಹದ್ದೇ ಅದು. ಅವುಗಳನ್ನ ನಾವು ಪ್ರತಿದಿನ ಹಾಕಬೇಕಂತ ಇಲ್ಲ ಹೇಳಿದ್ರೆ ಇಲ್ಲ, ನಾವೊಂದು ಅದಕ್ಕೆ ರೆಗ್ಯುಲರ್ ಟೈಮ್ ಇಟ್ಕೊಂಡ್ರೆ ಸಾಕು. ವಾರಕ್ಕೊಂದು ಬಾರಿ, ತಿಂಗಳಿಗೆ 2 ಬಾರಿ, ತಿಂಗಳಿಗೆ 4 ಬಾರಿ ಅಂತ ಇಟ್ಕೊಂಡ್ರೆ ಸಾಕು. ಅದೆಷ್ಟು ಕನ್ಸಂಪ್ಷನ್ ಮಾಡುತ್ತೆ, ನೀರಿನ ಕ್ವಾಲಿಟಿ ಎಷ್ಟು ಮೇಂಟೈನ್ ಆಗುತ್ತೆ ಅಂತ ನೋಡಿಕೊಂಡು ನಾವು ಸ್ಪಿರುಲಿನಾ ಆಲ್ಗೆಯನ್ನು ಹಾಕುವಂತಹದ್ದು. ಅದರ ನಂತರ ಏನು ಅಂತ ಹೇಳಿದರೆ, ಮೀನುಗಳಿಗೆ ನಾವು ಹೇಗೆ ಮೆನ್ಯೂರಿಂಗ್ ಮಾಡ್ತೇವೆ, ಈ ದನದ ಸಗಣಿ ಗೊಬ್ಬರ ಇರ್ಬೋದು, ಅದು ಪೌಡರ್ಡ್ ಮ್ಯಾನ್ಯೂರ್ ಏನು ಬರುತ್ತೆ ಅದನ್ನೇ ಹಾಕ್ಬಿಡ್ಬೋದು. ಅವು ಫಿಲ್ಟರ್ ಫೀಡರ್ ಆದ ಕಾರಣ ನಾವು ನೀರು ತುಂಬ ಫಲವತ್ತಾಗಿ ಇರುವಂತೆ ನೋಡಿಕೊಂಡ್ರೆ ಆಯಿತು. ನೀರಿನಲ್ಲಿ ಸೂಕ್ಷ್ಮಾಣು ಜೀವಿಗಳು, ಅವುಗಳು ಉತ್ತಮ ಸಂಖ್ಯೆಯಲ್ಲಿ, ಸಸ್ಯಜನ್ಯ ಅಂಶಗಳು ಉತ್ತಮ ರೀತಿಯಲ್ಲಿ ಇರುವಂಥ ನಾವು ನೋಡಿಕೊಂಡ್ರೆ ಆಯಿತು. ಅವು ನೀರನ್ನೇ ಫಿಲ್ಟರ್ ಮಾಡಿ ಸೇವನೆ ಮಾಡ್ಕೊಳ್ತವೆ. ಇತರ ಮೀನುಗಳ ಜೊತೆ ಸಾಕಬೇಕಾದ್ರೆ ನೀರು ಇನ್ನೂ ಫಲವತ್ತಾಗಿರುತ್ತೆ, ಜೊತೆಗೆ ಈ ಪ್ರಾಬ್ಲಮ್ ಕೂಡ ಶುರು ಆಗುತ್ತೆ. ಒಂದು ಆಮ್ಲಜನಕದ ಕೊರತೆ ಆಗೋದಿರ್ಬೋದು, ಇಲ್ಲ ಅಮೋನಿಯಾ ಪ್ರಾಬ್ಲಮ್ ಆಗ್ತಾ ಇರೋದು. ಆ ಟೈಮಲ್ಲಿ ನಾವು ನೀರಿನ ಗುಣಮಟ್ಟವನ್ನು ಕಾಯ್ದುಕೊಳ್ಳೋದನ್ನು ಕೂಡ ನೋಡ್ಕೋಬೇಕಾಗತ್ತೆ. 3 ತಿಂಗಳ ನಂತರ ನಾವು ಎಲ್ಲಿಗೆ ವರ್ಗಾವಣೆ ಮಾಡ್ತೇವೆ ಅಲ್ಲಿ ನಾವು ಜಸ್ಟ್ ಫೀಡಿಂಗು, ಟೆಂಪ್ರೇಚರು ಮತ್ತು ವಾಟರ್ ಎಕ್ಸ್ಚೇಂಜು, ಈ 3 ಅಂಶಗಳನ್ನು ಸ್ವಲ್ಪ ನೋಡ್ಕೊಳ್ತಾ ಇದ್ದರೆ ಸಾಕಾಗತ್ತೆ. ಎಷ್ಟು ವರ್ಷ ಹೀಗೆ ಸಾಕೋದು ಅಂತ ಹೇಳಿದ್ರೆ, ಈ ಮುತ್ತಿನ ಚಿಪ್ಪು ನಾವು ಏನು ಬೀಡ ನಮಗೆ ಬೇಕಾದ ಆಕಾರದಲ್ಲಿ ನಾವು ಬೇಕು ಅಂತ ಹಾಕಿರ್ತೀವಲ್ಲ, ಅಂತಹದ್ದು ನಮಗೆ 12ರಿಂದ 18 ತಿಂಗಳು ಸಾಕಲೇಬೇಕಾಗತ್ತೆ. ಆಲ್ಮೋಸ್ಟ್ ನಮಗೆ 1ರಿಂದ 1.5 ವರ್ಷ ಆಯಿತು. ಕೆಲವು ಮುತ್ತುಗಳಿಲ್ಲ, ನಾವು ಬರೀ ಕಪ್ಪೆ ಚಿಪ್ಪಿನ ಚೂರನ್ನು ಬಾಹ್ಯಕಣವಾಗಿ ಹಾಕ್ತೇವೆ ಅಂತಿದ್ರೆ 1 ವರ್ಷ, 10 ತಿಂಗಳಿಂದ 1 ವರ್ಷ ನಾವು ರೇರ್ ಮಾಡಬೇಕಾಗತ್ತೆ. ಇದು ಸಾಮಾನ್ಯ ಅವಧಿ. ನಾವು ಇನ್ಸರ್ಷನ್ ಮಾಡ್ದಲ್ಲಿಂದ 3 ತಿಂಗಳು ಫಸ್ಟ್ ಕೇರ್ ಅವಧಿ, ಮತ್ತು ಒಂದು 7ರಿಂದ 8 ತಿಂಗಳಷ್ಟು ನಾವು ಅದನ್ನು ಪಾಲನೆ ಮಾಡಬೇಕಾಗತ್ತೆ. ವಾರ್ಷಿಕ ಇಳುವರಿ ಕೊಡುವಂತಹ ಸಿಸ್ಟಮ್ ಇದು. ಇಲ್ಲಿ ಒಂದು ಡ್ರಾಬ್ಯಾಕ್ ಏನಿದೆ ಅಂತ ಹೇಳಿದ್ರೆ, ನಾವು 1 ವರ್ಷ ಸಾಕಾಯಿತು, ಈಗ ನೀವು 1 ವರ್ಷದ ಮಧ್ಯದಲ್ಲಿ ಮುತ್ತು ಬೆಳೀತಾ ಇದೆಯಾ ಅಂತ ಬೇಕಾದರೆ 1-2 ಜೀವಿಯನ್ನು ತೆಗೆದು ಚಿಪ್ಪನ್ನು ತೆಗೆದು ನೋಡಬಹುದು. ಸಣ್ಣದಾಗಿ ಮುತ್ತು ಫಾರ್ಮ್ ಆಗ್ತಾ ಇರುತ್ತೆ, ಚಿಕ್ಕದಾಗಿ ಆಗ್ತಾ ಇರ್ತಾವಲ್ಲಿ. ಸಾಧಾರಣವಾಗಿ ನಾವು ತರಬೇತಿ ಕೊಡ್ಲಿಕ್ಕೆ ಹೋಗಬೇಕಾದ್ರೆ ಪಾಲನೆ ಮಾಡ್ತಾ ಇರೋರು ತೆಗೆದು ತೋರಿಸ್ತಾ ಇರ್ತಾರೆ, ನೋಡಿ ಇಷ್ಟು ಚಿಕ್ಕ ಮುತ್ತಾಗಿದೆ, ಇಷ್ಟಾಗಿದೆ ಅಂಥೇಳಿ. ಆಗ್ತಾ ಇರುತ್ತೆ, ಆಗಿಲ್ಲ ಅಂತಿಲ್ಲ. ಆದರೆ ನಮಗೆ ಉತ್ತಮ ಗುಣಮಟ್ಟದ, ಉತ್ತಮ ಗಾತ್ರದ ಮುತ್ತು ಬೇಕಂತ ಹೇಳಿದ್ರೆ 12ರಿಂದ 18 ತಿಂಗಳು ಇದನ್ನು ಪಾಲನೆ ಮಾಡಬೇಕಾಗತ್ತೆ. ಡ್ರಾಬ್ಯಾಕ್ ಇಲ್ಲಿ ಏನಂತ ಹೇಳಿದ್ರೆ, ಮುತ್ತು ಆಗಿದೆಯಾ ಇಲ್ವಾ ಅಂತ ನಮಗೆ ಗೊತ್ತಾಗೋದು ಮುತ್ತು ಆ ಚಿಪ್ಪೇನಿದೆ, ಮಜಲ್ ಏನಿದೆ, ಅದನ್ನು ಒಡೆದು ಓಪನ್ ಮಾಡಿ ಅದರ ದೇಹವನ್ನು ಬಗೆದೇ ನೋಡಬೇಕಾಗತ್ತೆ ನಾವು. ಹಾಗಾಗಿ ಒಂದು ಸರಿ ಒಂದು ಸಿಂಪಿಯನ್ನು ನಾವು ಮುತ್ತು ಕೃಷಿಗೆ ಅಂತ ತೊಗೊಂಡು ಬಂದರೆ ಅದನ್ನು ಪುನಃ ಬಳಕೆ ಮಾಡಲಿಕ್ಕಾಗಲ್ಲ, ಅದು ಸಾಯ್ತು. ಅದರಲ್ಲಿ ಮುತ್ತು ಉತ್ಪಾದನೆ ಆಗಿರಲಿ ಆಗದೇ ಇರಲಿ, ಆ ಚಿಪ್ಪು ಸತ್ತು ಹೋಯಿತು. ನಾವು ಪುನಃ ಮರಿಗಳನ್ನ ಪ್ರೊಕ್ಯೂರ್ ಮಾಡ್ಕೊಂಡು ಬರಲೇಬೇಕಾಗತ್ತೆ. ನಾವು ನಮ್ಮ ಫಾರಮ್ನಲ್ಲಿ ಮುತ್ತು ಕೃಷಿಯನ್ನು ಇದು ಮಾಡಿದಾಗ ಒಂದು ಚಿಪ್ಪಿಗೆ 2 ಕಡೆ, ಒಂದು ಜೀವಿಗೆ ಮಜಲಿಗೆ 2 ಕಡೆ ಚಿಪ್ ಇರುತ್ತೆ, 2 ಕಡೆ ಕೂಡ ಇನ್ಸರ್ಟ್ ಮಾಡ್ತಾರೆ. ಅಂದರೆ ಒಂದು ಕಪ್ಪೆ ಚಿಪ್ಪಿನಲ್ಲಿ 2 ಮುತ್ತು ಸಿಗಬೇಕು ಅಂತ ಹೇಳಿ. ಈಗ ನಾವು 100 ಮಜಲ್ಗಳನ್ನ ತಂದುಬಿಟ್ರೆ ನಮಗೆ ಪಾಲನೆಯ ನಂತರ 200 ಮುತ್ತುಗಳು ನಮಗೆ ಸಿಗಬೇಕು ಅಂತ ಹೇಳಿ. ನಾವು ಇದರದ್ದು ಎಷ್ಟು % ಸರ್ವೈವಲ್ ಅಂತ ಕೇಳಿದ್ರೆ, ನಾವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೇವೋ ಅಷ್ಟು ಚೆನ್ನಾಗಿ ನಮ್ಮ ಸರ್ವೈವಲ್. ನಾವು ಚಿಪ್ಪುಗಳನ್ನ ದಿನ ಹೋಗಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ನೋಡ್ಕೊಳ್ತಾ ಇದ್ದೀವಿ, ಸತ್ತ ಚಿಪ್ಪುಗಳನ್ನು ತೆಗೆದು ಹಾಕ್ತಾ ಇದ್ದೀವಿ, ಉಳಿದ ಮುತ್ತಿನ ಚಿಪ್ಪುಗಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಉತ್ತಮ ಇಳುವರಿಯನ್ನು ತೆಗೆದುಕೊಳ್ಬಹುದು. ಮತ್ತು ಕೆಲವೊಂದು ಸರಿ ನಾವು ಏನು ಮಾಡ್ತೀವಿ, ಮೀನು ಮರಿ ಬಿಟ್ಟರೆ ಮತ್ತೆ ಹೋಗೋದು 1 ವರ್ಷ ಬಿಟ್ಟ ಮೇಲೆ ಮೀನು ಹಿಡಿಲಿಕ್ಕೆ. ಆ ಥರ ಏನಾದರೂ ಇನ್ನೊಂದು ವರ್ಷ ಆದಮೇಲೆ ಮುತ್ತಾಗಿದೆಯಾ ನೋಡಲಿಕ್ಕೆ ಹೋಗೋಣ ಅಂತ ಹೇಳಿದ್ರೆ ಇಲ್ಲ. ನಾ ಹೇಳದ್ನಲ್ಲ, ಚಿಪ್ಪು ಸತ್ತು ಹೋಯಿತು ಅಂತ ಹೇಳಿದ್ರೆ ರೆಡ್ ವಾರ್ಮ್ ಆಗುತ್ತೆ, ಎಲ್ಲಲ್ಲಿಗೂ ಡಿಸೀಸ್ ಸ್ಪ್ರೆಡ್ ಆಗುತ್ತೆ ಅಂತ ಇದರ ಸಾಧ್ಯತೆಗಳು ತುಂಬ ಇದ್ದಾವೆ. ಹಾಗಾಗಿ ಒಂದು ಸತಿ ನಾವು ಪಾಲನೆಗೆ ತಗೊಂಡ್ಮೇಲೆ ಮೊದಲ 3 ತಿಂಗಳು ತುಂಬ ಹೆಚ್ಚು ನಿಗಾ ವಹಿಸಬೇಕು. ನಂತರದ ಅವಧಿಯಲ್ಲಿ ದಿನಕ್ಕೊಂದು ಬಾರಿ 2 ಬಾರಿ ಹೋಗಿ ನೋಡಿಕೊಂಡು ಬರಬಹುದು. ಒಂದು ಮುತ್ತು ಚಿಪ್ಪಿನ ದೇಹದಲ್ಲಿ 2 ಮುತ್ತು ಹಾಕುವಂತಹದ್ದು ರೇಟ್ ಹೇಗೆ ಸಿಗತ್ತೆ ಅಂತ ಹೇಳಿದ್ರೆ, ಅದರ ಗುಣಮಟ್ಟ ನಾನು ಆವಾಗಲೇ ಹೇಳಿದೆ. ಅದರ ಹೊಳಪು ಹೇಗಿರುತ್ತೆ ಅಂದರೆ ಅದು ನಮಗೂ ಗೊತ್ತಾಗಲ್ಲ, ನಿಮಗೂ ಗೊತ್ತಾಗೋದಿಲ್ಲ. ಆ ಕಪ್ಪೆ ಚಿಪ್ಪಿನ ಒಳಪದರದ ಗುಣಮಟ್ಟ ಹೇಗಿದೆ, ಕ್ವಾಲಿಟಿ ಹೇಗಿದೆ, ಅವು ಸ್ರವಿಸುವ ಕಾಂಕ್ಯೋಲಿನ್ ಮತ್ತು ಆರ್ಗೋನೈಟ್ ಮಿಶ್ರಣದ ಕ್ವಾಲಿಟಿ ಎಷ್ಟಿದೆ, ಅದರ ಮೇಲೆ ಮುತ್ತು ನಿರ್ಮಾಣ ಆಗುವಂತಹದ್ದು. ಅದರ ಜೊತೆಗೆ ನಾವು ಯಾವ ರೀತಿ ಅದಕ್ಕೆ ಫೀಡಿಂಗ್ ಮಾಡ್ತಾ ಇದ್ದೀವಿ, ಯಾವ ರೀತಿ ಒಂದು ವಾತಾವರಣ, ಸ್ಥಿರವಾದ ವಾತಾವರಣ, ನಮ್ಮ ನೀರಿನ ಗುಣಮಟ್ಟ, ಅವುಗಳ ಮೇಲೆ ಕೂಡ ಅವಲಂಬಿತ ಆಗಿರ್ತದೆ. ಸೊ ಇದರ ಮೇಲೆ ಅವರು ಅದರ ಗಾತ್ರ ಮತ್ತು ಗುಣಮಟ್ಟ ಡಿಸೈಡ್ ಆಗುವಂಥದ್ದು. ಮುತ್ತಿದ್ದು 100ರಿಂದ 150 ರೂಪಾಯಿವರೆಗೆ ಒಂದು ಮುತ್ತಿಗೆ ಸಿಗುತ್ತೆ. ನಾವು 28ರಿಂದ 35 ರೂಪಾಯಿವರೆಗೆ ಒಂದು ಸಿಂಪಿಗೆ ನಮಗೆ ಚಾರ್ಜ್ ಮಾಡ್ತಾರೆ. ನಾವು ಮುತ್ತು ಕೃಷಿಗೆ ತರುವ ಸಿಂಪಿಗೆ ಅದು ಮಾರುವ ಸಮಯದಲ್ಲಿ ನಮಗೆ ಒಂದು ಮುತ್ತಿಗೆ 100ರಿಂದ 150 ರೂಪಾಯಿ ಸಿಗುತ್ತೆ. ಅಂದರೆ ಒಂದು ಸಿಂಪಿಯಲ್ಲಿ ನಮಗೆ 200ರಿಂದ 300 ರೂಪಾಯಿ ಮುತ್ತಿನಲ್ಲಿ ಸಿಗುವಂತಹದ್ದು.
ಈಗ ನಮಗೆ ಮುತ್ತು ಸಿಕ್ಕಿದೆ, ನಾವು ಮುತ್ತು ಈಗ ಸೇಲ್ ಮಾಡಬೇಕು. ಅಸಲಿ ಮುತ್ತು ನಕಲಿ ಮುತ್ತು ಅಂತ ನಮಗೆ ಹೇಗೆ ಗೊತ್ತಾಗತ್ತೆ ಅಂತ ಹೇಳಿದರೆ, ಮಾರುಕಟ್ಟೆಯಲ್ಲಿ ನಮಗೆ ಪ್ರಾಬ್ಲಮ್ ಬರೋದು ಇದೇನೆ. ನಾವೇ ನಮ್ಮ ಫಾರಮ್ನಲ್ಲಿ ಉತ್ಪಾದನೆ ಮಾಡಿದ್ದಾಗಿದ್ದರೆ ಅಥವಾ ಬೇರೆ ಯಾರೋ ಉತ್ಪಾದನೆ ಮಾಡಿದ್ದರನ್ನ ನಾವು ನೇರವಾಗಿ ಕಣ್ಣಿನಲ್ಲಿ ಕಂಡದ್ದಾಗಿದ್ದರೆ ಅದು ಅಸಲಿ ಮುತ್ತು. ಹೌದು, ಅವರೇ ಬೆಳೆದು ನಮಗೆ ಮುತ್ತನ್ನು ಮಾರಿದ್ದಾರೆ ಅಂತ ಹೇಳಿ. ಸೊ ಮಾರುಕಟ್ಟೆಗೆ ಬಂದಾಗ ನಮಗೆ ಗೊತ್ತಾಗೋದಿಲ್ಲ ಇದು ಅಸಲಿಯಾ ನಕಲಿಯಾ ಅಂತ. ನಾವು ಹೋಗಿ ತೆಗೆಯೋದಷ್ಟೇ, ಅವ್ರು ಹೇಳಿದ ರೇಟ್ ಕೊಡೋದು, ತೊಗೊಂಬರೋದಷ್ಟೇ. ಇದರಲ್ಲಿ ಹೇಗೆ ಹೇಳಿದ್ರೆ, ನಾನು ಮೊದಲಿಗೆ ಹೇಳಿದೆ, ನಾವು ನೈಸರ್ಗಿಕವಾಗಿ ಏನು ಮುತ್ತನ್ನು ಬೆಳಿತೇವೆ ಅದರ ಆಕಾರ ನಿಯಮಿತವಾಗಿ ಇರೋದಿಲ್ಲ. ನಮಗೆ ಫುಲ್ 100% ಪ್ಯೂರ್ ಸರ್ಕಲ್ ಚಂದದ ಶೇಪಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ ನಾವು ಪಾಲಿಷ್ ಮಾಡೋದಿಲ್ಲ. ಒಂದು ಸತಿ ನೈಸರ್ಗಿಕವಾಗಿ ಮುತ್ತನ್ನು ಬೆಳೆದ ನಂತರ ಅದನ್ನು ಟ್ರಿಮ್ಮಿಂಗ್ ಮಾಡೋದು, ಪಾಲಿಷ್ ಮಾಡೋದು ಮಾಡಲಿಕ್ಕೆ ಹೋಗೋದಿಲ್ಲ. ಮುತ್ತನ್ನು ನೇರವಾಗಿ ಮಾರಾಟ ಮಾಡೋದಷ್ಟೇ. ನೀವೇನಾದರೂ ಟ್ರಿಮ್ ಮಾಡ್ತೀನಿ, ಪಾಲಿಷ್ ಮಾಡ್ತೀನಿ ಅಂತ ಹೋದರೆ ಪದರವಾಗಿ ಅದು ಎದ್ದುಕೊಂಡು ಬರುತ್ತೆ. ಯಾಕಂದರೆ ಪದರವಾಗಿಯೇ ಆ ಮಿಶ್ರಣ ಆ ಕಿರಿಕಿರಿ ಮಾಡುವ ವಸ್ತುವಿನ ಮೇಲೆ ಹಾಕೊಂಡು ಬರ್ತಾ ಇರುತ್ತೆ ಮುತ್ತಿನ ಜೀವಿ. ಸಿಂಪಿ ಪದರವಾಗಿ ಹಾಕೊಂಡು ಬರೋದ್ರಿಂದ ನೀವು ಮುತ್ತನ್ನು ಕೆರೆದ್ರೂ ಕೂಡ ಅದು ಪದರವಾಗಿ ಎದ್ದು ಬರುತ್ತೆ. ಹಾಗಾಗಿ ನೀವು ಒಂದು ಸತಿ ನೈಸರ್ಗಿಕವಾಗಿ ಮುತ್ತು ಪ್ರೊಡಕ್ಷನ್ ಆಯಿತು ಅಂದಮೇಲೆ ನೀವು ಅದನ್ನು ಟ್ರಿಮ್ಮಿಂಗ್ ಮಾಡೋದು, ಪಾಲಿಷ್ ಮಾಡೋದು ಅದೇನೂ ಮಾಡಲಿಕ್ಕೆ ಆಗೋದಿಲ್ಲ. ಮಾರ್ಕೆಟಲ್ಲಿ ಸಿಗೋದು ಹೇಗಿರುತ್ತೆ, ತುಂಬ ರೆಗ್ಯುಲರ್ ಶೇಪ್ ಆಗಿರುತ್ತೆ. ನಮಗೊಂಥರ ಪ್ಲಾಸ್ಟಿಕ್ನ ಮೆರುಗೋ ಕಾಣ್ತಾ ಇರುತ್ತೆ ಅಲ್ಲಿಗೆ. ಅದಕ್ಕೆ ಹೊಳಪು ತುಂಬ ಜಾಸ್ತಿ ಇರುತ್ತೆ. ನಮ್ಮ ಈ ಮುತ್ತು ಏನಂತ ಹೇಳಿದ್ರೆ, ನೀವು ಅದನ್ನು ಉಜ್ಜಿ ತೆಗೆದಾಗ ಲೇಯರ್ ಆಗಿ ಎದ್ದು ಬರುತ್ತೆ. ಆದರೆ ಇದು ಪ್ಲಾಸ್ಟಿಕ್ದು ಹಂಗಲ್ಲ, ಉಜ್ಜಿದ ತಕ್ಷಣ ಪೌಡ್ರ್ ಆಗಿ ಬೀಳಕ್ಕೆ ಶುರುವಾಗುತ್ತೆ. ಆಮೇಲೆ ಮುತ್ತಿನ ಬಗ್ಗೆ ತುಂಬ ತಿಳ್ಕೊಂಡಿರೋರು ಅದರದ್ದು ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಎಷ್ಟಿದೆ, ಆ ಬೆಳಕಿನ ವಕ್ರೀಭವನ ಹೇಗಾಗ್ತಾ ಇದೆ ಅಂತ ನೋಡಿ ಕೂಡ ಇದು ನ್ಯಾಚುರಲ್ ಮುತ್ತ, ರಿಯಲ್ ಮುತ್ತ ಅಥವಾ ನಕಲಿ ಅಂತ ಹೇಳಿ ಐಡೆಂಟಿಫೈ ಮಾಡ್ತಾರೆ. ಸೊ ನಾವು ಖರೀದಿ ಮಾಡಬೇಕಾದ್ರೆ ನಮಗಿದು ಬೇಕಾಗತ್ತೆ. ಹೊಳಪು ಹೇಗಿದೆ, ಶೇಪ್ ಹೇಗಿದೆ, ಬೆಳಕಿನ ವಕ್ರೀಭವನ ಹೇಗಿದೆ, ಪಾರದರ್ಶಕತೆ ಹೇಗಿದೆ, ಅದೆಲ್ಲ ನಾವು ಖರೀದಿ ಮಾಡುವಾಗ ನೋಡುವಂತಹದ್ದು. ಹಣ್ಣು ಹೊನ್ನು, ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ. ಹಣ್ಣು ಕೊಂಬುವ ಬನ್ನಿರಿ, ಚನ್ನ ಬಾಲಕೃಷ್ಣನೆಂಬ ಕನ್ನಗೊನೆ ಬಾಳೆಹಣ್ಣು, ಹಣ್ಣು ಕೊಂಬುವ ಬನ್ನಿರಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ, ಇಲಾಖೆ ಯೋಜನೆಗಳ ಸದ್ಬಳಕೆ, ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ, ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ, ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ. ಸುತ್ತೇಳು ಲೋಕದಿ ಸುರರು ಬಿತ್ತಿದ ಹಣ್ಣು, ನಿತ್ಯ ಮಾಧವನೆಂಬ ಅಚ್ಚ ಮಾವಿನ ಹಣ್ಣು, ಹಣ್ಣು ಕೊಂಬುವ ಬನ್ನಿರಿ. ಮರೆಯದೇ ಕೇಳಿ ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಹಣ್ಣು ಹೊನ್ನು. ಹಣ್ಣು ಕೊಂಬುವ ಬನ್ನಿರಿ. ಮಿಲನ ಅವರೇ, ಬಹಳಷ್ಟು ವಿಚಾರಗಳು ಇದ್ದಾವೆ, ಆದರೆ ಸಮಯ ಇಲ್ಲ. ಹಾಗಾಗಿ ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ನಮ್ಮ ಕೇಳುಗರು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? ನನ್ನ ಮೊಬೈಲ್ ಸಂಖ್ಯೆ 9483534131. ಇನ್ನೊಮ್ಮೆ ಹೇಳ್ತೀರಾ? 9483534131. ಇನ್ನೂ ಒಂದು ಸರಿ ಹೇಳ್ಬಿಡಿ ಮೇಡಮ್. 9483534131. ಒಳ್ಳೆಯದು ಮಿಲನ ಅವರೇ, ಇದುವರೆಗೂ ಮುತ್ತು ಕೃಷಿಗೆ ಸಂಬಂಧಪಟ್ಟಂತೆ ಬಹಳ ಚೆನ್ನಾಗಿ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್, ನಮಸ್ಕಾರ. ಮುತ್ತು ಕೃಷಿಯನ್ನು ಕುರಿತು ಸೋಮವಾರಪೇಟೆಯ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಮಿಲನಾ ಕೆ ಭರತ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಬಯೋಫ್ಲಾಕ್ ತಂತ್ರಜ್ಞಾನದ ಮೂಲಕ ಮೀನು ಸಾಕಾಣಿಕೆಯನ್ನು ಕುರಿತು ಟಿ. ನರಸೀಪುರ ತಾಲೂಕು ಕೊಡಗಹಳ್ಳಿಯ ಕಿರಣ್ ಕುಮಾರ್ ಕೊಡಗಹಳ್ಳಿ ಶಿವ ಅವರೊಂದಿಗೆ ಸಂದರ್ಶನವಿದೆ. ಮತ್ಸ್ಯತರಂಗ. ಮೀನು ಸಾಕಣೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಆಲಿಸಿದಿರಿ. ಬಂಗಡಿ ಮೀನು ಬಳುಕಿದಾಗ ಸಹಯೋಗ ಮೀನುಗಾರಿಕಾ ಇಲಾಖೆ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ
ಎನ್ ಕೇಶವಮೂರ್ತಿ. ನೀ